ದೇಶಭಕ್ತಿಯ ಜಾಗೃತಿಯನ್ನು ನಮ್ಮ ಮನಸ್ಸಿನಲ್ಲಿ ಸದಾ ಜೀವಂತವಾಗಿಸುವ ಪ್ರಯತ್ನಿಸೋಣ. ಭಾರತದ ಪ್ರಗತಿಗಾಗಿ ನಾವು ಒಟ್ಟಿಗೆ ದುಡಿಯೋಣ. ನಮ್ಮ ಗುರುತು ಎನ್ನುವುದು ನಮ್ಮ ಜಾತಿ ಧರ್ಮವಲ್ಲ, ನಾವು ಭಾರತೀಯರು ಎನ್ನುವುದೇ ನಮ್ಮ ಗುರುತು. ನಾವು ಭಾರತೀಯರೆಂದು ಹೆಮ್ಮೆ ಪಡುವ ಹಾಗೂ ಪ್ರಜಾಪ್ರಭುತ್ವದ ಹಬ್ಬವನ್ನು ಒಟ್ಟಿಗೆ ಸೇರಿ ಆಚರಿಸೋಣ. ಈಗ ನಾವು ಭಾರತ ಮಾತೆಯನ್ನು ನಮ್ಮ ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸಿ ಅನ್ನುವಂತೆ ನಮ್ಮ ಭಾರತ ಮಾತೆಯನ್ನು ನೆನೆಯುವ ವಂದೇ ಮಾತರಂ ಎಲ್ಲರೂ ಎದ್ದು ನಿಂತು ಹಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದೇ ಮಾತರಂ ವಂದೇ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಪುಲ್ಲಕುಸುಮಿತ ದ್ರುಮದುಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖಧಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಧನ್ಯವಾದಗಳು. ಅತಿಥಿ ದೇವೋ ಭವ ಎನ್ನುವುದು ನಮ್ಮ ಭಾರತ ದೇಶದ ಜನಪ್ರಿಯ ನಾಣ್ಣುಡಿ. ಅಂತೆಯೇ ನಮ್ಮೊಡನೆ ಉಪಸ್ಥಿತರಿರುವಂತಹ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಶ್ರೀಮತಿ ಭಾನು ಭಾಸ್ಕರ್ ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ ಸೈನಿಕರು ಸರ್ವೀಸಲ್ಲಿರುವಾಗ ಆರ್ಮಿ, ನೇವಿ, ಏರ್ಫೋರ್ಸ್ ಎಂಬ ಬೇರೆ ಬೇರೆ ಫೋರ್ಸಲ್ಲಿ ಸರ್ವೀಸ್ ಮಾಡುತ್ತಾರೆ. ಆದರೆ ಅಂತಿಮವಾಗಿ ರಿಟೈರ್ಮೆಂಟ್ ಅಂತ ಬಂದಾಗ ಎಲ್ಲರೂ ಮಾಜಿ ಸೈನಿಕರ ವೇದಿಕೆಯ ಅಡಿಯಲ್ಲಿ ಬರುತ್ತಾರೆ. ಹಾಗಾಗಿ ನಾವೆಲ್ಲರೂ ಇವತ್ತು ಮಾಜಿ ಸೈನಿಕರ ವೇದಿಕೆಯ ಅಡಿಯಲ್ಲಿ ಕುಟುಂಬೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಕುಟುಂಬೋತ್ಸವದಲ್ಲಿ ನಾನು ಒಬ್ಬಳು ಪಾಲುದಾರಳು ಎಂದು ನನಗೆ ತುಂಬ ಹೆಮ್ಮೆಯ ವಿಷಯ. ಯಾಕೆಂದರೆ ನನಗೆ ಚಿಕ್ಕಂದಿನಿಂದಲೂ ಪೊಲೀಸ್ ಅಥವಾ SI ಆಗಬೇಕು ಅನ್ನೋ ಒಂದು ಕನಸಿತ್ತು. ಅಂತಿಮವಾಗಿ ನನಗೆ ಆರ್ಮಿಯ ಹುಡುಗ ಸಿಕ್ಕಿದ್ರು. ಅದರ ಫಲವಾಗಿ ಇಂದು ನಾನು ಈ ಒಂದು ಮಾಜಿ ಸೈನಿಕರ ವೇದಿಕೆಯ ಕುಟುಂಬೋತ್ಸವದ ಪಾಲುದಾರಳಾಗಿದ್ದೇನೆ. ಹಾಗೂ ಸ್ವಾಗತ ಮಾಡುವ ಒಂದು ಅವಕಾಶವೂ ನನಗೆ ಲಭ್ಯವಾಗಿರುತ್ತದೆ ಎಂದು ನನಗೆ ತುಂಬ ಖುಷಿಯ ವಿಷಯ ಎಂದು ಹೇಳುತ್ತಾ, 11 ವರ್ಷದ ಮೊದಲು ಹುಟ್ಟಿದ ಈ ವೇದಿಕೆಗೆ 2 ವರ್ಷದಿಂದ ಅಧ್ಯಕ್ಷತೆಯನ್ನು ವಹಿಸಿದ ವಿಜಯ ಫೆರ್ನಾಂಡಿಸ್ ಎಲ್ಲ ಮಾಜಿ ಸೈನಿಕರನ್ನು ಒಗ್ಗೂಡಿಸಿಕೊಂಡು ಅನೇಕ ಜನಪರ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ಈ ವೇದಿಕೆಯನ್ನು ತೊಡಗಿಸಿಕೊಂಡು ಈ ವೇದಿಕೆಯ ಘನತೆಯನ್ನು ಇನ್ನೂ ಎತ್ತರಕ್ಕೆ ಏರಿಸಿದ್ದು ಅಲ್ಲದೆ ಈ ವೇದಿಕೆಯ 10ನೇ ವರ್ಷದ ದಶಮಾನೋತ್ಸವವನ್ನು ಈ ವರ್ಷ ವಿಜೃಂಭಣೆಯಿಂದ ಆಚರಿಸಿದ ಕೀರ್ತಿಯು ಇವರಿಗೆ ಸಲ್ಲುತ್ತದೆ. ಇವರು ಇಂದಿನ ಕುಟುಂಬೋತ್ಸವ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಇವರಿಗೆ ಮಾಜಿ ಸೈನಿಕರ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಸರ್. ಇವರಿಗೆ ಶ್ರೀ ನವಾನಂದ್ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಷ್ಟ ಎಂದು ಬಂದ ಜನರಿಗೆ ಮಿಡಿಯುವ ಹೃದಯ ಇವರದ್ದು. ಇವರು ಮುನಿಯಾಲು ಉದಯಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ
ತಾನು ದುಡಿದ ಸಂಪಾದನೆಯಲ್ಲಿ ದಾನ ಧರ್ಮದ ಮೂಲಕ ಬಡವರ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಅನೇಕ ಸಮಾಜಮುಖಿ ಕೆಲಸ ಮಾಡುವ ಮುನಿಯಾಲು ಉದಯಣ್ಣ ಇಂದು ನಮ್ಮ ಕುಟುಂಬೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದು ನಮ್ಮೆಲ್ಲರ ಸೌಭಾಗ್ಯ. ಇವರಿಗೆ ಮಾಜಿ ಸೈನಿಕರ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ ಭಾಸ್ಕರ್ ಸರ್ ಅವರು ನಮ್ಮ ಪ್ರೀತಿಯ ದ್ಯೋತಕವಾದ ಹೂವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೋರಾಟ ಎಂದು ಬಂದರೆ ಅಲ್ಲಿ ಬರುವ ಮೊದಲ ಹೆಸರೇ ಸುಬೋಧರಾವ್. ಚಿಕ್ಕಂದಿನಿಂದಲೇ ನಾಯಕತ್ವದ ಗುಣ ಇರುವ ಇವರು ಅನ್ಯಾಯದ ವಿರುದ್ಧ ಸಡೆದು ನಿಲ್ಲುವ ಗುಣ ಇವರದ್ದು. ನ್ಯಾಯಪರ ಇರುವ ಇವರು ಇವತ್ತಿನ ನಮ್ಮ ಕುಟುಂಬೋತ್ಸವ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರಿಗೂ ಮಾಜಿ ಸೈನಿಕರ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ ಡೊಂಬೈ ಶೆಟ್ಟಿ ನಿಕಟಪೂರ್ವ ಅಧ್ಯಕ್ಷರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹನ್ನೊಂದು ವರ್ಷದ ಮೊದಲು ಈ ವೇದಿಕೆ ಸೃಷ್ಟಿಯಾದ ಕಾರಣ ಇಂದು ನಾವು ಈ ವೇದಿಕೆಯ ಕುಟುಂಬೋತ್ಸವ ಕಾರ್ಯಕ್ರಮದಲ್ಲೇ ಭಾಗಿಯಾಗಿದ್ದೇವೆ. ಹಾಗಾಗಿ ಈ ವೇದಿಕೆಯ ಸೃಷ್ಟಿಕರ್ತರಾಗಿ ಸ್ಥಾಪಕ ಅಧ್ಯಕ್ಷರಾದ ರಾಮಚಂದ್ರ ನಾಯಕ್ ರವರಿಗೂ ಮಾಜಿ ಸೈನಿಕರ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ ವಾಸುದೇವ್ ಸೇರ್ಗಾರ್ ಖಜಾಂಚಿಗಳು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ವೇದಿಕೆಯು ಸ್ಥಾಪನೆಯಾದ ನಂತರ ಈ ವೇದಿಕೆಯು ಮುಂದುವರಿಸಿಕೊಂಡು ಹೋಗಿ ಆ ಒಂದು ವೇದಿಕೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಿದ ನಿಕಟಪೂರ್ವದ ಅಧ್ಯಕ್ಷರಾದ ನಮ್ಮ ದೊಮ್ಮಯ್ಯ ಶೆಟ್ಟಿಯವರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೂ ಮಾಜಿ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ರಾಮಚಂದ್ರ ನಾಯಕ್ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು ಯಾವುದೇ ಕೆಲಸವನ್ನು ಯಾವಾಗ ಮಾಡಿದರೆಂದು ತಿಳಿಯದ ರೀತಿಯಲ್ಲಿ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವ ಚಾತುರ್ಯತೆ ಇರುವ ಭಾಸ್ಕರ್ ಇವರಿಗೂ ಮಾಜಿ ಸೈನಿಕರ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಅಧ್ಯಕ್ಷರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಾಸುದೇವ ಶೇರಿಗರ್ ಅವರು 2 ವರ್ಷದಿಂದ ಈ ವೇದಿಕೆಯ ಎಲ್ಲ ಖರ್ಚು ವೆಚ್ಚಗಳ ಲೆಕ್ಕಪತ್ರವನ್ನು ಒಳ್ಳೆಯ ರೀತಿಯಲ್ಲಿ ಮೇಂಟೈನ್ ಮಾಡುತ್ತಾ ಬಂದಿರುತ್ತಾರೆ. ಇವರಿಗೂ ಮಾಜಿ ಸೈನಿಕರ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಜಿನಚಂದ್ರ ಸರ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಚ್ಛ ಬ್ರಿಗೇಡ್ರ ಅಧ್ಯಕ್ಷರು ಆಗಮಿಸಿದ್ದಾರೆ. ಇವರನ್ನು ನಾವು ಗುರುತಿಸಿ ಗೌರವಿಸುತ್ತೇವೆ. ಇವರು ನಮ್ಮ ಅಧ್ಯಕ್ಷರ ಕೈಯಿಂದ ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ದಯವಿಟ್ಟು ವೇದಿಕೆಗೆ ಆಗಮಿಸಿ ಅಧ್ಯಕ್ಷರಿಂದ ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ ಸೇವೆಯು ನಮಗೆ ಎಂದೆಂದು ಸ್ಮರಣೀಯವಾದದ್ದು. ಹಾಗೂ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಅಧ್ಯಕ್ಷರು ಆಗಮಿಸಿದ್ದಾರೆ. ಇವರನ್ನು ನಾವು ಗುರುತಿಸಿ ಗೌರವಿಸುತ್ತೇವೆ. ಇವರು ಕೂಡ ಅಧ್ಯಕ್ಷರ ಕೈಯಿಂದ ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಧನ್ಯವಾದಗಳು ಸರ್. JCI ಉಡುಪಿ ಇಂದ್ರಾಳಿ ಇದರ ಅಧ್ಯಕ್ಷರು ಆಗಮಿಸಿದ್ದಾರೆ. ಇವರನ್ನು ನಾವು ಗುರುತಿಸಿ ಗೌರವಿಸುತ್ತೇವೆ. ಇವರು ಅಧ್ಯಕ್ಷರ ಕೈಯಿಂದ ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಅಭಿನಂದನೆಗಳು ಸರ್, ನಿಮ್ಮನ್ನು ನಾವು ಗುರುತಿಸ್ತಾ ಇದ್ದೇವೆ. ಇನ್ನು ಆಗಮಿಸಿದಂಥ ಎಲ್ಲ ಪೂರ್ವ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು,
ಸದಸ್ಯರು ಹಾಗೂ ಎಲ್ಲ ಮಾಜಿ ಸೈನಿಕರು ಹಾಗೂ ಕುಟುಂಬಿಕರಿಗೂ ಮಾಜಿ ಸೈನಿಕರ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ನನ್ನ ಸ್ವಾಗತ ಭಾಷಣಕ್ಕೆ ಪೂರ್ಣವಿರಾಮವನ್ನು ಇಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಮೇಡಮ್. ವೇದಿಕೆಯ ಪರವಾಗಿ ನಿಮ್ಮನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. If you want to shine like a sun, first burn like a sun. Don't chase the success, let the success chase you. ಅಬ್ದುಲ್ ಕಲಾಂ ರವರ ನುಡಿ. ಅನೇಕ ಕನಸು ಹೊತ್ತು ಶೈಕ್ಷಣಿಕ ಪ್ರಗತಿ ಸಾಧಿಸಿದ ವೇದಿಕೆಯ ಸದಸ್ಯರ ಮಕ್ಕಳನ್ನು ಗುರುತಿಸಿ ಸನ್ಮಾನಿಸಲು ಈ ವೇದಿಕೆ ಅತ್ಯಂತ ಸಂತೋಷ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರನ್ನು ವಂದಿಸುತ್ತಾ ಸಾಧಕರನ್ನು ಸನ್ಮಾನಿಸುವ ಈ ಹೊತ್ತಿಗೆ ಅಣಿಯಿಡುತ್ತಿದ್ದೇವೆ. ಮೊದಲನೇದಾಗಿ CA ಟಾಪರ್ ಆದಂತಹ ನಿತೀಶ್ ರೇ, ಮಾಜಿ ಸೈನಿಕರಾದ ಶ್ರೀಯುತ ಜಿನಚಂದ್ರ ಜೈನ್ ಮತ್ತು ಶ್ರೀಮತಿ ಶಾಲಿನಿ ಜೈನ್ ಇವರ ಸುಪುತ್ರಿ ನಿತೀಶ್ ರೇ 31/1/1999 ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿರ್ವಾಶೆ ಇಲ್ಲಿ ಮುಗಿಸಿದ್ದು, ತಮ್ಮ ಪ್ರೌಢ ಶಿಕ್ಷಣವನ್ನು SNV ಕಾರ್ಕಳ ಇಲ್ಲಿ ಮುಗಿಸಿರುತ್ತಾರೆ. ಅದೇ ರೀತಿ PUC ಹಾಗೂ ಪದವಿ ಶಿಕ್ಷಣವನ್ನು ನಿಟ್ಟೆ ಕಾಲೇಜು ಇಲ್ಲಿ ಮುಗಿಸಿ CA ಆರ್ಟಿಕಲ್ಶಿಪ್ಪನ್ನು GPSV ಆ್ಯಂಡ್ ಕೋ ಬೆಂಗಳೂರು ಇಲ್ಲಿ ಫೆಬ್ರವರಿ 2024 ಮುಗಿಸಿರುತ್ತಾರೆ. ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಎಂದು ಮಾಜಿ ಸೈನಿಕರ ವೇದಿಕೆಯ ವತಿಯಿಂದ ಶುಭ ಹಾರೈಕೆ. ಈ ಕಾರ್ಯಕ್ರಮವನ್ನು ವೇದಿಕೆ ಗಣ್ಯರೆಲ್ಲರೂ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ಮುಂದೆ MBA ಪದವಿಯಲ್ಲಿ ಟಾಪರ್ ಆದಂಥ ಲಿಖಿತ್ ಕೆ ಪೂಜಾರಿ, ಮಾಜಿ ಸೈನಿಕರಾದ ಕೃಷ್ಣಪ್ಪ ಪೂಜಾರಿ ಮತ್ತು ಸವಿತಾ ಕೃಷ್ಣಪ್ಪ ಇವರ ಸುಪುತ್ರರಾಗಿ ದಿನಾಂಕ 12/2/2001 ಜನಿಸಿದ ಇವರು ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಕ್ಷಮಿಸಿ. ನಂತರ MCA ಟಾಪರ್ ಇದೇ ದಂಪತಿಯ ಸುಪುತ್ರ, ಇನ್ನೋರ್ವ ಸುಪುತ್ರ ಪ್ರಣೀತ್ ಕೆ ಪೂಜಾರಿ. ಇವರು ನಿಟ್ಟೆ ಕಾಲೇಜಿನಲ್ಲಿ MCAಯಲ್ಲಿ ಟಾಪರ್ ಆಗಿರುತ್ತಾರೆ. ಇವರಿಗೆ ಸನ್ಮಾನದ ಈ ಹೊತ್ತು ಮಾಜಿ ಸೈನಿಕರ ವೇದಿಕೆ ವತಿಯಿಂದ ಭವ್ಯವಾದಂಥ ಸನ್ಮಾನ. ಅಭಿನಂದನೆಗಳು ಪ್ರಣೀತ್ ಅವರಿಗೆ ಹಾಗೂ ಅವರ ಪೋಷಕರಾಗಿರುವಂತಹ ಸವಿತಾ ಹಾಗೂ ಕೃಷ್ಣಯ್ಯ ಪೂಜಾರಿ ಅವರಿಗೆ. ಅಭಿನಂದಿಸಿದ ಎಲ್ರಿಗೂ ಧನ್ಯವಾದಗಳು.
ಸಾಧನೆಗೆ ಯಾವುದೇ ಅಡೆತಡೆಗಳು ಇದ್ದುರಲ್ಲ ಎಂಬುದನ್ನು ಸಾಧಿಸಿ ತೋರಿಸಿದವರು ಶ್ರೀ ಚಿನ್ಮಯ ಭಟ್. ಮಾಜಿ ಸೈನಿಕರಾದ ಉದಯ ಭಾನು ಭಟ್ ಮತ್ತು ವಂದನಾ ಭಟ್ ಇವರ ಸುಪುತ್ರ ಚಿನ್ಮಯ ಭಟ್. ಎಲ್ಲರೂ ಎದ್ದು ನಿಂತು ಒಂದು ಸಲ ಚಪ್ಪಾಳೆ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಇವನು ಶ್ರೀ ಸುಬ್ರಹ್ಮಣ್ಯ ಪ್ರೌಢಶಾಲೆ ಕಡಂದಲೆ ಇಲ್ಲಿ SSLCಯಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ್ದಾನೆ. ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಎಂದು ಮಾಜಿ ಸೈನಿಕರ ವೇದಿಕೆ ವತಿಯಿಂದ ಶುಭ ಹಾರೈಸ್ತಾ ಇದ್ದೇವೆ. ಅಭಿನಂದನೆಗಳು ಚಿನ್ಮಯ ಭಟ್, ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಪ್ರಾರ್ಥನೆ. ಅಭಿನಂದನೆಗಳು ಶ್ರೀ ಚಿನ್ಮಯ ಭಟ್ ಇವರಿಗೆ. ಮುಂದೆ ಲಿವಾ ಸ್ನೇಹಲ್ ಮಿರಾನ್ ಮೆಂದ, ಮಾಜಿ ಸೈನಿಕರಾದ ಲ್ಯಾನ್ಸಿ ಮೆಂದ ಮತ್ತು ಸಹಿಲಾ ಮೆಂದ ಇವರ ಸುಪುತ್ರಿ ಆಳ್ವಾಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ತನ್ನ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವುದರೊಂದಿಗೆ ಟಾಪರ್ ಆಗಿ ಹೊರಹೊಮ್ಮಿರುತ್ತಾರೆ. ಇವರಿಗೆ ಉಜ್ವಲ ಭವಿಷ್ಯವನ್ನು ಶುಭ ಹಾರೈಸುತ್ತಾ ಮಾಜಿ ಸೈನಿಕರ ವೇದಿಕೆಯ ವತಿಯಿಂದ ಶುಭ ಹಾರೈಕೆ. ಅಭಿನಂದನೆಗಳು ಲಿವಾ ಸ್ನೇಹಲ್ ಮೆಂದ ಹಾಗೂ ಪೋಷಕರು ಲ್ಯಾನ್ಸಿ ಮೆಂದ ಮತ್ತು ಸಹಿಲಾ ಮೆಂದ ಇವರಿಗೆ. ಅಭಿನಂದಿಸಿದ ಗಣ್ಯರೆಲ್ಲರಿಗೂ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಯೋಗಿತಾ ನವನಂದ ಮೇಡಮ್, ನಿಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅತ್ಯುತ್ತಮವಾಗಿ ಸ್ವಾಗತ ನೃತ್ಯ ನೀಡಿದಂತಹ ಕುಮಾರಿ ಕಾವ್ಯ ಎ ಹಾಗೂ ಇವರನ್ನು ಮಾರ್ಗದರ್ಶನ ನೀಡಿ ಪಳಗಿಸಿದಂತಹ ಉಡುಪಿ ಇಂದ್ರಾಳಿಯ ತಂಡದವರು ವೇದಿಕೆಗೆ ಆಗಮಿಸಿ ನಮ್ಮ ವೇದಿಕೆಯ ಅಧ್ಯಕ್ಷರ ಮೂಲಕ ಗೌರವ ಕಾಣಿಕೆಯನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾ ಇದ್ದೇನೆ. ಕುಮಾರಿ ಕಾವ್ಯ ಹಾಗೂ ಅವರ ಮಾರ್ಗದರ್ಶಕರು. ಮುಂದಿನ ಕಾರ್ಯಕ್ರಮ ನಮ್ಮ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಸನ್ಮಾನ ಮತ್ತು ಗೌರವ ಸ್ಮರಣಿಕೆ ಸಲ್ಲಿಕೆ. ಮೊದಲಿಗೆ ನಾನು ಶ್ರೀ ಸುಬೋಧ್ ರಾವ್, ಪುರಸಭಾ ಸದಸ್ಯರು ಕಾರ್ಕಳ, ಇವರು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಸರ್ ಇವರಿಗೆ ಎಲ್ಲ ವೇದಿಕೆಯ ಗಣ್ಯರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಸಿದ್ಧ ನಿವೃತ್ತ ಗ್ರಂಥಪಾಲಕರಾದ ಶ್ರೀ ಗೋವಿಂದ ರಾವ್ ಮತ್ತು ಜಿಜಾಬಾಯಿ ದಂಪತಿಗಳ ಸುಪುತ್ರರಾದ ಶ್ರೀ ಸುಬೋಧ್ ರಾವ್ ಇವರು ವಿದ್ಯಾರ್ಥಿ ಜೀವನದಲ್ಲಿಯೇ ನಾಯಕತ್ವದ ಗುಣ ಹೊಂದಿದ್ದು 2004ರಲ್ಲಿ ಸೌಹಾರ್ದ ವೇದಿಕೆ ಎಂಬ ಸಂಘಟನೆಯನ್ನು ಸ್ಥಾಪಿಸಿ
ತನ್ಮೂಲಕ ಕೋಮು ಸೌಹಾರ್ದತೆ ಜನಜಾಗೃತಿ ಮೂಡಿಸಿದ ಕೀರ್ತಿ ಇವರದ್ದು. 2007ರಲ್ಲಿ ಮೊದಲ ಬಾರಿಗೆ ಪುರಸಭಾ ಕೌನ್ಸಿಲರ್ ಆಗಿ ಆಯ್ಕೆಗೊಂಡು ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿರುತ್ತಾರೆ. ಅನ್ಯಾಯದ ವಿರುದ್ಧ ಸದಾ ಧ್ವನಿ ಎತ್ತುವ ಶ್ರೀಯುತರು 2012ರಲ್ಲಿ ಮತ್ತೊಮ್ಮೆ ಪುರಸಭಾ ಕೌನ್ಸಿಲರ್ ಆಗಿ ಪುನರಾಯ್ಕೆ ಆಗುತ್ತಾರೆ. ಶ್ರೀಯುತರ ಧರ್ಮಪತ್ನಿ ಶ್ರೀಮತಿ ದಿವ್ಯಾ ರಾವ್ ಹಾಗೂ ಸಾಂಚಿ ಹಾಗೂ ಮಿಶಾ ಎಂಬ ಕನ್ಯಾರತ್ನರೊಂದಿಗೆ ಕಾರ್ಕಳದಲ್ಲಿ ನೆಲೆಸಿದ್ದಾರೆ. ತಮ್ಮದೇ ಸ್ವಂತ ಖರ್ಚಿನಲ್ಲಿ ಕಾರ್ಕಳದ ಆನೆಕೆರೆ ಬಳಿಯಲ್ಲಿರುವಂತಹ ಕಾರ್ಗಿಲ್ ಯುದ್ಧ ಸ್ಮಾರಕ ನಿರ್ಮಿಸಿದ್ದು ಸೈನಿಕರ ಮೇಲೆ ತಮಗಿರುವಂತಹ ಅಪಾರ ಗೌರವ ಹಾಗೂ ಅಭಿಮಾನಗಳೇ ಇದಕ್ಕೆ ಸಾಕ್ಷಿಯಾಗಿದೆ. ಅದೇ ಸ್ಮಾರಕದ ಬಳಿ ಮಾಜಿ ಸೈನಿಕರ ವೇದಿಕೆ ಸೇರಿದಂತೆ ಅನೇಕ ಸಂಘಟನೆಗಳು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುತ್ತಿದ್ದು ಅದರ ಹೆಗ್ಗಳಿಕೆ ತಮಗೆ ಸಲ್ಲಬೇಕು ಸರ್. ತಮ್ಮನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಲು ಅತ್ಯಂತ ಹೆಮ್ಮೆ ಎನಿಸುತ್ತದೆ ಸರ್. ಅಭಿನಂದನೆಗಳು. ಮುಂದೆ ನಮ್ಮ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಸರ್, ನೀವು ಮುಂದೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ಮುನಿಯಾಲು ಉದಯ್ ಶೆಟ್ಟಿ ಇವರು 1973ರಲ್ಲಿ ಮುನಿಯಾಲಿನ ಕೃಷ್ಣಯ್ಯ ಶೆಟ್ಟಿ ಇಂದಿರಾ ದಂಪತಿಗಳಿಗೆ ಪ್ರಥಮ ಪುತ್ರನಾಗಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮುನಿಯಾಲು ಹಾಗೂ ಪ್ರೌಢ ಶಿಕ್ಷಣವನ್ನು ಸರಕಾರಿ ಪದವಿ ಪೂರ್ವ ಕಾಲೇಜು ಮುನಿಯಾಲಿನಲ್ಲಿ ನಡೆಸಿದರು. ಸಿವಿಲ್ ವಿಭಾಗದಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುವ ಹಂಬಲವಿದ್ದ ಇವರಿಗೆ ಮಣಿಪಾಲದ MITಯಲ್ಲಿ ಸಿವಿಲ್ ವಿಭಾಗದಲ್ಲಿ ಡಿಪ್ಲೊಮಾ ಪಡೆದು ನಂತರ ಮುಂದುವರೆದು ನಿಟ್ಟೆಯ ಮಾಧವ ಅಡ್ಯಂತಾಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ವಿಭಾಗದಲ್ಲಿ ಇಂಜಿನಿಯರ್ ಪದವಿ ಪಡೆದುಕೊಂಡರು. ನಂತರ ಉನ್ನತ ವ್ಯಾಸಂಗದಲ್ಲಿ MTech ಪದವಿಯನ್ನು ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿಯಲ್ಲಿ ಸ್ಟ್ರಕ್ಚರಲ್ ವಿಭಾಗದಲ್ಲಿ ಪಡೆದರು. ವಿವಾಹಿತರಾಗಿರುವ ಇವರು ನಮಿತಾ ಉದಯ್ ಶೆಟ್ಟಿ, ಅಶ್ಮಿತಾ ಹಾಗೂ ವೇದಿಕ್ ಎಂಬ 2 ಮಕ್ಕಳನ್ನು ಹೊಂದಿರುತ್ತಾರೆ. ತಂದೆ ಕೃಷ್ಣಯ್ಯ ಶೆಟ್ಟಿ ಮೂಲತಃ ರಸ್ತೆ ಸೇತುವೆ ಕಟ್ಟಡ ಕಾಮಗಾರಿಗಳಲ್ಲದೆ ಇವರು ತನ್ನದೇ ಆದ ಇತರ ಸಂಸ್ಥೆಗಳನ್ನು ಹೊಂದಿರುತ್ತಾರೆ. ಕರಾವಳಿ ಎಕ್ಸ್ಪೋರ್ಟರ್ಸ್ ಎಂಬ ಮತ್ಸ್ಯ ಉದ್ಯಮಕ್ಕೆ ಸಂಬಂಧಿಸಿದ ಕಾರ್ಖಾನೆಯನ್ನು ನಡೆಸುತ್ತಿದ್ದು ಸಾವಿರಾರು ಮಂದಿಗೆ ಉದ್ಯೋಗ ನೀಡುತ್ತಿದ್ದಾರೆ. ಅಲ್ಲದೆ ಮಹೇಶ್ವರ ಕ್ಯಾಶ್ಯೂ ಇಂಡಸ್ಟ್ರೀಸ್ ಮುಖೇನ 500 ಮಂದಿಗೆ ಗೇರುಬೀಜ ಸಂಸ್ಕರಣಾ ಘಟಕದ ಮೂಲಕ ಉದ್ಯೋಗ ನೀಡಿರುತ್ತಾರೆ. ಪ್ರಸ್ತುತ ಮುನಿಯಾಲು ಉದಯ್ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ದಾನ ಧರ್ಮ ಕಾರ್ಯದಲ್ಲಿ ತಾನು ದುಡಿದ ಹಣದಲ್ಲಿ ಕಿಂಚಿತ್ತಾದರೂ ಬಡವರ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ನೀಡುವ ದೊಡ್ಡ ಮನಸ್ಸನ್ನು ಶ್ರೀದೇವರು ಇವರಿಗೆ ನೀಡಿದ್ದು ಸುಮಾರು 5-6 ವರ್ಷಗಳಿಂದ ಮಾಡುತ್ತಾ ಬಂದಿರುತ್ತಾರೆ. ಇವರಿಗೆ ಅಭಿನಂದನೆಗಳು ಸರ್. ನಿಮ್ಮನ್ನು ಗೌರವಿಸುವುದು ನಮಗೆ ಬಹಳ ಹೆಮ್ಮೆಯ ವಿಷಯ ಸರ್. ಅಭಿನಂದನೆಗಳು. ಮುಂದೆ ಶ್ರೀಮತಿ ಭಾನು ಭಾಸ್ಕರ್ ವೇದಿಕೆಗೆ ಆಹ್ವಾನಿಸಬೇಕು. ಮೇಡಮ್ ಅವರನ್ನು ವೇದಿಕೆಯ ಗಣ್ಯರೆಲ್ಲರೂ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಮ್ಮ 1.5 ವರ್ಷ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು 11ನೇ ವರ್ಷ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡು ಅಜ್ಜ ಅಜ್ಜಿಯರ ಆರೈಕೆಯಲ್ಲಿ ಬೆಳೆದ ಇವರು ತುಂಬ ಹಠವಾದಿ. ತಮ್ಮ ಜೀವನದಲ್ಲಿ ಮುಂದೆ ಬರಲೇಬೇಕು ಎನ್ನುವಂತಹ ಛಲಗಾತಿ. ಇವರ 24ನೇ ವಯಸ್ಸಿನಲ್ಲಿ ಪೊಲೀಸ್ ಅಥವಾ ಮಿಲಿಟರಿಯವರನ್ನೇ ಮದುವೆ ಆಗಬೇಕು ಎನ್ನುವ ತಮ್ಮ ಕನಸಿನಂತೆ ಶ್ರೀ ಭಾಸ್ಕರ್ ಸರ್ ಇವರೊಂದಿಗೆ ವಿವಾಹ ಬಂಧನದಲ್ಲಿ ಬಂದಿಯಾಗ್ತಾರೆ. ನಂತರ ಅವರ ಮಗ ಭಾವೇಶ್ನನ್ನು ಮೆಡಿಕಲ್ ಫೀಲ್ಡಿಗೆ ಸೇರಿಸಲೇಬೇಕು ಎನ್ನುವಂತಹ ಪಣ ತೊಟ್ಟು ನೀಟ್ ಎಕ್ಸಾಮ್ ಯಶಸ್ವಿಯಾಗಿ ಪೂರೈಸಿದ ಆತ 3rd ಇಯರ್ MBBSನಲ್ಲಿ AJ ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದಾನೆ. ಕಾರ್ಕಳ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಮೇಡಮ್ ನಿಮ್ಮನ್ನು ಸನ್ಮಾನಿಸುವುದು ನಮಗೆ ಹೆಮ್ಮೆಯ ವಿಚಾರ. ಅಭಿನಂದನೆಗಳು ಮೇಡಮ್. ಅಭಿನಂದಿಸಿದ ಎಲ್ಲ ಗಣ್ಯರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮುಂದೆ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ವಿಜಯ್ ಫರ್ನಾಂಡಿಸ್ ಇವರಿಂದ ನಮ್ಮ ವೇದಿಕೆಯ ಕಿರುಪರಿಚಯ.
ಎಲ್ಲರಿಗೂ ಶುಭ ಸಂಜೆ. ವೇದಿಕೆಯಲ್ಲಿ ಆಸೀನರಾಗಿರುವ ಮುನಿಯಾಲು ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು, ಉದ್ಯಮಿ ಹಾಗೂ ರಾಜಕೀಯ ಮುಖಂಡರಾದ ಶ್ರೀ ಮುನಿಯಾಲು ಉದಯಕುಮಾರ್ ಶೆಟ್ಟರವರೇ, ಕಾರ್ಕಳ ಪುರಸಭೆಯ ಸತತ 3ನೇ ಬಾರಿ ಆಯ್ಕೆಯಾದ ಮಾಜಿ ಸೈನಿಕರ ವೇದಿಕೆ ಮೂಡುಬಿದ್ರೆ ಮತ್ತು ಕಾರ್ಕಳ, ವರ್ಷಕ್ಕೆ 4 ಸರ್ತಿ ನಾವು ಕಾರ್ಕಳಕ್ಕೆ ಬರುವ ಹಾಗೆ ಮಾಡಿ ಅಲ್ಲಿ ಒಂದು ತನ್ನ ಸ್ವಂತ ಖರ್ಚಿನಿಂದ ಯುದ್ಧ ಸ್ಮಾರಕವನ್ನು ಮಾಡಿದ ನಮ್ಮ ನೆಚ್ಚಿನ ಶ್ರೀ ಸುಬೋಧರಾವ್ರವರೇ, ನಮ್ಮ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ನಾಯಕರವರೇ, ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಡೊಂಬೈ ಶೆಟ್ಟಿಯವರೇ, ಕಾರ್ಯದರ್ಶಿಯಾದ ಭಾಸ್ಕರ್ ಅವರೇ, ಕೋಶಾಧಿಕಾರಿಯಾದ ವಾಸುದೇವ ಶೇರಿಗರವರೇ, ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. 11 ವರ್ಷಗಳ ಹಿಂದೆ ಒಂದು ಚಿಕ್ಕ ಸಂಘಟನೆಯ ಮುಖಾಂತರ ಮಾಜಿ ಸೈನಿಕರ ವೇದಿಕೆ ಮೂಡುಬಿದ್ರೆ ಕಾರ್ಕಳ ಇದರ ಜನ್ಮ ತಳೆಯಿತು. ಅದು ಕೂಡ ಜನವರಿ 26ರಂದೇ. ಈಗಾಗಲೇ ಮಾತನಾಡುವಾಗ 10 ವರ್ಷಗಳ ಹಿಂದೆ ನಮ್ಮ ಸುಬೋಧ್ ಸರ್ ಅವರು ಕಾರ್ಕಳದ ಆನೆಕೆರೆಯಲ್ಲಿರುವಲ್ಲಿ ಯುದ್ಧ ಸ್ಮಾರಕವನ್ನು ಮಾಡಿದ್ದು ಕೂಡ ಜನವರಿ 26ರಂದೇ. ನಾವು ಪ್ರತಿ ವರ್ಷ ಜನವರಿ 26, ಆಗಸ್ಟ್ 15 ಕಾರ್ಗಿಲ್ ದಿವಸ ಹಾಗೂ ಬಾಂಗ್ಲಾ ವಿಮೋಚನೆ ದಿವಸ, ಈ 4 ಆಚರಣೆಗಳನ್ನು ಕಾರ್ಕಳದಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಇತ್ತೀಚೆಗೆ ನಾವು ಕಾರ್ಕಳದ ಸ್ವಚ್ಛ ಬ್ರಿಗೇಡ್, ಆನಂತರ ಫೋಟೋಗ್ರಾಫರ್ ಅಸೋಸಿಯೇಷನ್, ಅದೇ ರೀತಿ ಕಾರ್ಕಳ ಟೈಗರ್ಸ್ ಇವರೆಲ್ಲರ ಜೊತೆ ಸೇರಿ ಇವತ್ತು ನಾವು ಗಣರಾಜ್ಯೋತ್ಸವವನ್ನು ಬಹಳ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ನಮ್ಮ ಮಾಜಿ ಸೈನಿಕರ ವೇದಿಕೆ ಕಳೆದ ಕೆಲವು ವರ್ಷಗಳಿಂದ ಹಲವಾರು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸುವಂಥದ್ದು, ದೇಶಭಕ್ತಿಯನ್ನು ಹೆಚ್ಚಿಸುವ ಸಲುವಾಗಿ ಅನೇಕ ಕಾರ್ಯಕ್ರಮವನ್ನು, ಸ್ಪರ್ಧಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು, ಅದೇ ರೀತಿ ದೇಶಕ್ಕೆ ಕಾಯಲಿಕ್ಕೆ ನಮ್ಮ ಸೈನಿಕರಾಗಲು ಅವರಿಗೆ ನಾವು ಮೋಟಿವೇಶನ್ ಮಾಡುವಂಥದ್ದು, ಸರಿಯಾದ ಮಾರ್ಗದರ್ಶನವನ್ನು ಮಾಡುವಂಥದ್ದು, ಇಂಥ ಹಲವಾರು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ನಾವು ಇವತ್ತು 2 ಗಣ್ಯರನ್ನು ಕರೀಲಿಕ್ಕೆ ಒಂದು ಕಾರಣ ಕೂಡ ಇದೆ. ಒಂದು ನಮ್ಮ ಸುಬೋಧರಾವ್ ಸರ್ ಹತ್ರ. ಸರ್, ನಾವು ಸೈನಿಕರು ಬಹಳ ಸ್ವಾಭಿಮಾನಿಗಳು, ನಾವು ಯಾರ ಹತ್ರ ಕೂಡ ಏನು ಬೇಡುವುದಿಲ್ಲ. ಆದರೆ ಈ ಎಲ್ಲ ನೆರೆದಿರುವ ಸೈನಿಕರ ಪರವಾಗಿ ನಿಮ್ಮಲ್ಲಿ ಒಂದು ವಿನಂತಿ ನಾನು ಏನು ಮಾಡ್ತಾ ಇದ್ದೇನೆಂದರೆ, ಯುದ್ಧ ಸ್ಮಾರಕವನ್ನು ಅಲ್ಲಿ ನೀವು ಮಾಡಿದ್ದೀರಿ, ಬಹುಶಃ ಅದು ಸ್ವಲ್ಪ ಅರ್ಧ ಯುದ್ಧ ಸ್ಮಾರಕ ಅಂತ ನಮ್ಮೆಲ್ಲರ ಸೈನಿಕರು ಹೇಳ್ತಾ ಇದ್ದಾರೆ. ಸೊ ನಾವೆಲ್ಲರ ಮಾರ್ಗದರ್ಶನ ತಗೊಂಡು ನಿಮ್ಮ ಮುಖಂಡತ್ವದಲ್ಲಿ ಅಲ್ಲಿ ಒಂದು ಪೂರ್ಣ ಪ್ರಮಾಣವಾದ ಯುದ್ಧ ಸ್ಮಾರಕವನ್ನು ಮಾಡಿಕೊಂಡು ಅಲ್ಲಿ ಒಂದು ಸ್ಪೀಕರ್ ವ್ಯವಸ್ಥೆಯನ್ನು ಮಾಡಿ, ಸಾಯಂಕಾಲ ನೀವು ಆವಾಗಲೇ ಹೇಳಿದ್ದಾರೆ ಅವರು ಪ್ರತಿಯೊಂದು ಮಾಡಿದ್ರಂತೆ, ಆದರೆ ಅದನ್ನು ನೋಡಿಕೊಳ್ಳಿಕ್ಕೆ ಯಾರು ಇಲ್ಲದ ಕಾರಣ ಅದು ಈಗ ಯೋಗ್ಯ ರೀತಿಯಲ್ಲಿ ಉಪಯೋಗಿಸಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮಲ್ಲಿ ಸ್ವಚ್ಛ ಬ್ರಿಗೇಡ್ ಇದ್ದಾರೆ, ಕಾರ್ಕಳ ಟೈಗರ್ಸ್ ಇದ್ದಾರೆ, ಫೋಟೋಗ್ರಾಫರ್ ಅಸೋಸಿಯೇಷನ್ ಇದ್ದಾರೆ, ಮತ್ತು ನಾವು ಮಾಜಿ ಸೈನಿಕರಿದ್ದೇವೆ. ನಾವೆಲ್ಲರೂ ಸೇರಿ ಆ ಕಾರ್ಕಳದಲ್ಲಿ ಒಂದು ಪೂರ್ಣ ರೂಪವಾದ ಒಳ್ಳೆಯ ರೀತಿಯ ಒಂದು ಯುದ್ಧ ಸ್ಮಾರಕವನ್ನು ಮಾಡಿದರೆ ಖಂಡಿತವಾಗಿಯೂ ಮುಂದಿನ ದಿವಸದಲ್ಲಿ ನಮ್ಮ ತಾಲೂಕು ಜಿಲ್ಲೆಯಲ್ಲಿ ಈ ಕಡೆ ನಮ್ಮ ಕಾರ್ಕಳದಲ್ಲಿ ಬರುವಾಗ ಒಂದು ವಿಶೇಷವಾದ ಯುದ್ಧ ಸ್ಮಾರಕವನ್ನು ಇದೆ ಅಂತ ಹೇಳಿಕೆ ಕಾರಣವಾಗ್ತದೆ. ಅದು ನಿಮ್ಮ ಮುಖಾಂತರವೇ ಆಗಬೇಕಂತೇಳಿ ನಮ್ಮ ಆಶಯ. ಎರಡನೇದಾಗಿ ಉದಯಣ್ಣವರ ಬಗ್ಗೆ ನಾವು ಕಳೆದ ಸಲ ನಮ್ಮ ದಶಮಾನೋತ್ಸವಕ್ಕೆ ಅವರ ಹತ್ರ ಹೋಗಬೇಕು ಅಂತ ನಮ್ಮ ಭಾನು ಮೇಡಮ್ ಹೇಳುವಾಗ ನಾನು ಹೇಳಿದೆ,
ಸಮಯ ಬರುವಾಗ ಅವರನ್ನೇ ನಾವು ಕರೆಯುವ, ಈಗ ಬೇಡ ಅಂತ. ಉದಾಹರಣೆ, ನಮಗೆ ಬೇರೆ ಏನು ಬೇಡ. ನಮ್ಮಲ್ಲಿ ಯಾವುದೇ ರಾಜಕೀಯವಾಗಲಿ ಧಾರ್ಮಿಕವಾಗಲಿ ಯಾವುದಿಲ್ಲ. ನಾವೆಲ್ಲರೂ ಸೈನಿಕರು, ನಾವೆಲ್ಲ ದೇಶದ ಸೇವೆಯನ್ನು ಮಾಡಿ ಬಂದವರು. ಕಾರ್ಕಳದಲ್ಲಿ ನಮಗೊಂದು ಚಿಕ್ಕ ಒಂದು ಆಫೀಸಿನ ಹಾಗೆ ಮಾಡಿದ ಹಾಗೆ ನಮ್ಮ ಎಲ್ಲಿ ಅದು ನಮ್ಮ ಯುದ್ಧ ಸ್ಮಾರಕ ಇದೆ ಅಲ್ಲಿ ಹತ್ತಿರದಲ್ಲಿ ಒಂದು ಚಿಕ್ಕ ಆಫೀಸ್ ಥರ ಮಾಡಿದರೆ ಖಂಡಿತವಾಗಿಯೂ ಆ ಯುದ್ಧ ಸ್ಮಾರಕದ ನಿರ್ವಹಣೆಯನ್ನು ಮತ್ತು ಅಲ್ಲಿ ಒಂದು ಸ್ಪೀಕರ್ ಹಾಕಿ ಅದನ್ನು ಮಾಡಿ, ಮತ್ತು ನಾವು ಕೂಡ ಮಾಜಿ ಸೈನಿಕರು ಸಾಯಂಕಾಲ ಆಗುವಾಗ ಅಲ್ಲಿ ಕೂತ್ಕೊಂಡು ಏನಾದರೂ ಮಾತಾಡಲಿಕ್ಕೆ ಇದಕ್ಕೆಲ್ಲ ಒಂದು ಅನುಕೂಲ ಆಗ್ತದೆ. ಉದಾಹರಣೆ, ನಿಮ್ಮ ಮುಖಂಡತ್ವದಲ್ಲಿ ಮತ್ತು ಇದನ್ನು ಖಂಡಿತ ನಮಗೊಂದು ಮಾಡಿಕೊಳ್ಬೇಕಾಗಿ ಇದೆಲ್ಲ ಸೈನಿಕರ ಪರವಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮಗೆ ವೈಯಕ್ತಿಕವಾಗಿ ಶಕ್ತಿ ತುಂಬಿದ್ದು ನಮ್ಮ ಸದಸ್ಯರು. ನನ್ನ 2 ವರ್ಷದ ಕಾರ್ಯ ಇದೇ 26ಕ್ಕೆ ಮುಗಿದಿತ್ತು. ಅದು ಒಂದು ಹೇಳ್ತಾರೆ, ಒಳ್ಳೆಯ ಕೆಲಸ ಮಾಡಿದರೆ ಅವನಿಗೆ ಜಾಸ್ತಿ ಮತ್ತೆ ಗುದ್ದು ಅಂತೆ, ಬಗ್ಗಿದವನಿಗೆ ಪೆಟ್ಟು ಜಾಸ್ತಿ ಅಂತ. ಅದೇ ರೀತಿ ಎಲ್ಲರೂ ನನ್ನ ವಿಶ್ವಾಸದ ಮೇಲೆ ನನ್ನನ್ನು ನಂಬಿ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ. ನೀವೆಲ್ಲರ ಸಹಕಾರವನ್ನು ನೋಡುವಾಗ ಇವತ್ತು ಬೆಳಿಗ್ಗೆ 5:30 ಗಂಟೆಯಿಂದ ಸತತವಾಗಿ ನಮ್ಮ ಕಾರ್ಯಕ್ರಮ ನಡೀತಾ ಉಂಟು. ಬೆಳಿಗ್ಗೆ ಆನೆಕೆರೆಯಲ್ಲಿ ಆಯಿತು, ಆಳ್ವಾಸ್ ಹೆಲ್ತ್ ಕೇರ್ ಸೆಂಟರಲ್ಲಿ ಆಯಿತು, ವಿದ್ಯಾಗಿರಿಯಲ್ಲಿ ಆಯಿತು, ಬೇರೆ ಬೇರೆ ಕಡೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಅದನ್ನೆಲ್ಲವೂ ನಿರ್ವಹಿಸಿ ಈಗ ಎಲ್ಲ ನಿಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ಬಂದಿದ್ದೀರಂತ ಹೇಳಿದರೆ ನಾನು ನಿಜವಾಗಿ ನಿಮಗೆ ಕೈ ಮುಗಿದು ಧನ್ಯವಾದವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಈ ಸಂಘಟನೆ ಇದೇ ರೀತಿ ಬೆಳೆಯಲಿ. ವರ್ಷಕ್ಕೆ 2 ಸರ್ತಿ ನಾವು ಕುಟುಂಬೋತ್ಸವವನ್ನು ಮಾಡ್ತಿದ್ದೀವಿ. ನಮ್ಮ ಮಕ್ಕಳು ಒಳ್ಳೆಯ ಥರದಲ್ಲಿ ಒಳ್ಳೆಯ ಅಚೀವ್ಮೆಂಟನ್ನು ಮಾಡ್ತಾ ಇದ್ದಾವೆ. ನಾವು ಬಹುಶಃ ಕಡಿಮೆ ಎಜುಕೇಷನ್ ಮಾಡಿ ಜಮ್ಮು ಕಾಶ್ಮೀರ ಆಗಲಿ ನಾರ್ತ್ ಈಸ್ಟಲ್ಲಿ ಆಗಲಿ ಅಲ್ಲಿ ನಾವು ದೇಶ ಕಾಯುವಾಗ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಷ್ಟಾಚಾರ ವಿದ್ಯೆಯನ್ನು ಕೊಟ್ಟ ನಮ್ಮ ಮಿಸಸ್ನವರನ್ನು, ನಮ್ಮ ಫ್ಯಾಮಿಲಿಯವರನ್ನು ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕು. ಯಾಕಂದರೆ ಇವತ್ತು ನಮ್ಮ ಮಕ್ಕಳು ಯಶಸ್ಸು ಕಾಣಬೇಕಾದರೆ ನಾವು ಗಡಿಯಲ್ಲಿರುವಾಗ ಮನೆಯಲ್ಲಿದ್ದವರು ಅವರು. ಖಂಡಿತವಾಗಿಯೂ ನಮ್ಮ ಮಕ್ಕಳು ನಮಗಿಂತ ಒಳ್ಳೆಯ ಅಚೀವ್ಮೆಂಟನ್ನು ನೋಡುವಾಗ ತುಂಬ ಖುಷಿ ಆಗುತ್ತದೆ. ಇದೇ ರೀತಿ ನಾವು ಮುಂದೆ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಒಳ್ಳೆಯ ಒಂದು ಫ್ಯಾಮಿಲಿಯಾಗಿ ಎಲ್ಲವನ್ನು ಮರೆತು ಇವತ್ತು ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅದಕ್ಕೆ ನಿಜವಾದ ಅರ್ಥವನ್ನು ಕಲ್ಪಿಸುವಂಥ ಈ ಕಾರ್ಯಕ್ರಮ. ಯಾಕಂದರೆ ಇಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಮತ ಇಲ್ಲ, ಬೇರೆ ಯಾವುದೇ ಇಲ್ಲ. ನಾವೆಲ್ಲರೂ ಮಾಜಿ ಸೈನಿಕರಂತ ಹೇಳಿ ಒಗ್ಗಟ್ಟಾಗಿದ್ದೇವೆ. ಇದೇ ರೀತಿ ನಮ್ಮ ಈ ಒಗ್ಗಟ್ಟು ಮುಂದೆಯೂ ನಡೆಯಲಿ ಅಂತ ಹೇಳ್ತಾ ಪೂರ್ಣ ವಿರಾಮ ಕೊಡ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಇನ್ನು ಮುಂದೆ ಅತಿಥಿಗಳು ತಮ್ಮ 2 ಮಾತುಗಳಿಂದ ನಮ್ಮನ್ನು ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ವಹಿಸಿರುವ ಮಾಜಿ ಸೈನಿಕರ ವೇದಿಕೆ ಅಧ್ಯಕ್ಷರಾದ ವಿಜಯ್ ಫೆರ್ನಾಂಡಿಸ್ ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ನಿಮ್ಮ ವೇದಿಕೆಯ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನಿವೃತ್ತ ಗೌರವಾನ್ವಿತ ಮಾಜಿ ಸೈನಿಕರುಗಳೇ, ಅವರ ಕುಟುಂಬದ ಸದಸ್ಯರೇ ಹಾಗೂ ಮುದ್ದು ಮಕ್ಕಳೇ, ಎಲ್ರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯದ ಮಾತುಗಳನ್ನು ಮೊದಲಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಮಾಜಿ ಸೈನಿಕರ ವೇದಿಕೆಯ ಕುಟುಂಬೋತ್ಸವ ಅಂತ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ದೀರಿ. ನಿಮ್ಮ ಕುಟುಂಬಕ್ಕೆ, ಈ ಕುಟುಂಬದ ಉತ್ಸವಕ್ಕೆ ನಾವು ಕೂಡ ಅರ್ಹರು ಅಂತ ಹೇಳಿಕೊಂಡು ನಮ್ಮನ್ನು ನಿಮ್ಮ ಈ ಕುಟುಂಬೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡದಕ್ಕಾಗಿ ಮೊದಲನೇದಾಗಿ ನಾನು ನಿಮಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ ಹೇಳಿದರೆ, ಸೈನಿಕರ ಕುಟುಂಬ ಸೇರುವುದು ಅಷ್ಟು ಸುಲಭದ ಮಾತಲ್ಲ, ಅದು ಒಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಮ್ಮೆ ಮತ್ತು ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ, ಅನೇಕ ಸನ್ಮಾನಗಳನ್ನು ತಗೊಂಡಿದ್ದೇವೆ, ಸಾವಿರಾರು ಕಾರ್ಯಕ್ರಮ. ಆದರೆ ಇವತ್ತು ಒಂದು ಮಾಜಿ ಸೈನಿಕರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಟ್ಟು ಒಂದು ಹೆಮ್ಮೆ ಸಂತೋಷ ಯಾವತ್ತೂ ನನ್ನ ಜೀವನದಲ್ಲಿ ಆಗಲಿಲ್ಲ ಅನ್ನುವಂಥ ಮಾತನ್ನು ಕೂಡ
ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತಾವು ಅತ್ಯಂತ ಗೌರವದಿಂದ ನನಗೆ ಅಭಿನಂದನೆಯನ್ನು ಮಾಡಿದ್ರಿ. ನೀವು ಸನ್ಮಾನ ಮಾಡ್ತೀರಂತ ಗೊತ್ತಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ನಿಮ್ಮ ಅಭಿನಂದನೆಗೆ ನಾನು ತುಂಬ ಚಿರಋಣಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮ ನನಗೆ ತುಂಬ ಒಂದು ಇಮೋಷ್ನಲ್ ಆಗ್ತದೆ. ಯಾಕೆ ಹೇಳಿದರೆ ಅದಕ್ಕೊಂದು ಕಾರಣ ಇದೆ ಬಂಧುಗಳೇ. ಹೆಚ್ಚು ಮಾತಾಡೋದಿಲ್ಲ. ನನ್ನ ಕೈಯಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ. ಈ ಅಪ್ಲಿಕೇಶನ್ ಫಾರ್ಮ್ ಏನು ಹೇಳಿದರೆ, ಸೋಲ್ಜರ್ ಜನರಲ್ ಡ್ಯೂಟೀಸ್ ಟೆಕ್ನಿಕಲ್ ಕ್ಲರಿಕಲ್ ಆ್ಯಂಡ್ ನರ್ಸರಿಂಗ್ ಅಸಿಸ್ಟೆಂಟ್ ಎಂಟ್ರೆನ್ಸ್ ಪಾರ್ಟ್ 1. ಏನು ಹೇಳಿದರೆ, ಕರ್ನಾಟಕ, ಕೇರಳ ಆ್ಯಂಡ್ ಗೋವಾ ಸ್ಟೇಟ್ ಸೈನ್ಯಕ್ಕೆ ಸೇರಲಿಕ್ಕೆ ಅರ್ಜಿ ಹಾಕುವ ಅಪ್ಲಿಕೇಶನ್ ಇದು. ಸೈನ್ಯಕ್ಕೆ ಸೇರಲಿಕ್ಕೆ ಅಪ್ಲಿಕೇಶನ್. ಈ ಅರ್ಜಿಗೆ 30 ವರ್ಷ ಆಗಿದೆ. ನಾನು ಸೈನ್ಯವನ್ನು ಸೇರಬೇಕು ಎಂದು ಅತ್ಯಂತ ಸಂತೋಷದಿಂದ, ಹೆಮ್ಮೆಯಿಂದ ಈ ಅರ್ಜಿಯನ್ನು ಫಿಲಪ್ ಮಾಡಿ ಇಟ್ಟುಕೊಂಡಿರುವ ಒಬ್ಬ ಸೈನ್ಯದ ಅಭಿಮಾನಿ ನಾನು. ಹೆಸರು ಬರೆದೆ, ಜಿಲ್ಲೆ ಬರೆದೆ. ಆಗ ಜಿಲ್ಲೆ ಸೌತ್ ಕೇಂದ್ರ ಅಂತ ಇತ್ತು, ಉಡುಪಿ ಜಿಲ್ಲೆ ಅಂತ ಆಗಿರಲಿಲ್ಲ, ಸೌತ್ ಕೇಂದ್ರ ಅಂತ ಇದೆ. ನನ್ನ ಲ್ಯಾಂಗ್ವೇಜ್ ಬರೆದೆ, ಅಡ್ರೆಸ್ ಬರೆದೆ, ತನ್ನ ಹೆಸರು ಬರೆದೆ, ನನ್ನ ಹೆಸರು ಬರೆದೆ. ಮತ್ತು ಏನೋ ಉದಾಸೀನ ಆಯಿತು, ನಿದ್ದೆಗೆ ಜಾರಿದೆ. ಮರುದಿವಸ ಆಲೋಚನೆಗಳೇ ಬೇರೆ ಆಯಿತು. ಆದರೆ ಯಾವತ್ತೂ ಒಂದು ಮನಸ್ಸಿನಲ್ಲಿ ತುಡಿತಾ ಇತ್ತು, ಸೈನ್ಯಕ್ಕೆ ಸೇರಬೇಕು, ಸೈನ್ಯದಲ್ಲಿ ಸೇವೆ ಮಾಡಬೇಕು, ಸೇರಬೇಕು, ಮಿಲಿಟ್ರಿ, ಆ ಯೂನಿಫಾರ್ಮ್, ಆ ಶಿಸ್ತು. ಆದರೆ ಕೊನೆಗೂ ಕೂಡ ಅದು ಕಾಲ ಕೂಡಿ ಬರಲೇ ಇಲ್ಲ. ಆದರೆ ದೇಶದ ಗಡಿಯಲ್ಲಿ, ದೇಶದ ವಿವಿಧ ಸ್ಥಳಗಳಲ್ಲಿ ಸೈನಿಕರು ಏನು ಸೇವೆಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಚ್ಯುತಿ ಬರದ ಹಾಗೆ, ಅವರ ಆ ಕರ್ತವ್ಯಕ್ಕೆ ತೊಂದರೆ ಆಗದ ಹಾಗೆ ದೇಶದ ಒಳಗೆ ಇದ್ದುಕೊಂಡು ಆ ಸೈನಿಕನ ಜವಾಬ್ದಾರಿಯಲ್ಲಿ ಕೆಲಸ ಮಾಡುವ ಒಂದು ಅವಕಾಶಗಳು ನಮಗೆ ಪ್ರಸ್ತುತ ನಮ್ಮ ಜೀವನದಲ್ಲಿ ಆಯಿತು ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಬಾಲ್ಯದಿಂದ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಹೈಸ್ಕೂಲಿಗೆ ಹೋಗುವಾಗ ನನ್ನ ಎದುರು 2 ಚಾಯ್ಸ್ಗಳಿತ್ತು. ಒಂದು SNV ಹೈಸ್ಕೂಲು, ಮತ್ತೊಂದು ಬೋರ್ಡ್ ಹೈಸ್ಕೂಲು. ನಾನು ಬೋರ್ಡ್ ಹೈಸ್ಕೂಲನ್ನು ಆಯ್ಕೆ ಮಾಡಿಕೊಂಡೆ. ಯಾಕೆ ಅಂತ ಹೇಳಿದರೆ ಅಲ್ಲಿ NCC ಇತ್ತು. ನನಗೆ NCC ಅತ್ಯಂತ ಇಷ್ಟವಾದ ವಿಚಾರವಾಗಿದ್ದು. ಅದನ್ನು ನಾನು NCCಗೆ ಜಾಯ್ನ್ ಆದೆ. 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ NCCಯಲ್ಲಿ ಸುಮಾರು 6 ಕ್ಯಾಂಪ್ಗಳನ್ನು ನಾನು ಪೂರ್ಣ ಮಾಡಿದೆ. ಈ NCC ನನ್ನ ಜೀವನದ ದಿಕ್ಕನ್ನು ಬದಲಾಯಿಸಿತು. NCC ನನ್ನ ಜೀವನದಲ್ಲಿ ಒಂದು ಶಿಸ್ತನ್ನು ತಂದಿತ್ತು. NCC ಇವತ್ತು ಏನು ಇಲ್ಲಿ ವೇದಿಕೆಯಲ್ಲಿ ಕುತ್ಕೊಂಡು ನಿಂತುಕೊಂಡು ನಿಮ್ಮೆದುರು ಮಾತಾಡಲಿಕ್ಕೆ ಅರ್ಹನಾಗಿ ನನ್ನನ್ನು ರೂಪಿಸಿತು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. PUCಗೆ ಹೋದ ನಂತರ ಅಲ್ಲಿಯೂ ಕೂಡ ಅದು ಮುಂದುವರಿಯಿತು. ಸೈನ್ಯದ ಮೇಲೆ ಒಂದು ಅಭಿಮಾನ, NCC ಸೇರಬೇಕು. ಕಾಲೇಜಿನಲ್ಲಿ ಲೆಕ್ಚರ್ಗಳು ಹೇಳಿದರು, NDA ಎಕ್ಸಾಮ್ ಕಟ್ಟು ಹೇಳಿದರು. ಸ್ವಲ್ಪ ಉದಾಸೀನ ಆಯಿತು, ಕಾಲೇಜ್ ಅಲ್ವಾ, ಉದಾಸೀನ ಆಯಿತು, ಅದು ಆಗಲಿಲ್ಲ. ಆದರೆ ಬೋರ್ಡ್ ಹೈಸ್ಕೂಲ್ ಮತ್ತು ಬೋನೇಂದ್ರ ಕಾಲೇಜಿನ ನನ್ನ ಎಲ್ಲ ಕಾಲೇಜಿನ ಅವಧಿಗಳಲ್ಲಿ ಸುಮಾರು 20 ಕ್ಯಾಂಪ್ಗಳನ್ನು ನಾನು ನನ್ನ ಜೀವನದಲ್ಲಿ ಅಟೆಂಡ್ ಮಾಡಿದ್ದೇನೆ. ಅದು ಬೇಸಿಕ್ ಲೀಡರ್ಶಿಪ್ ಕ್ಯಾಂಪಿಂದ ಹಿಡಿದು ರಾಕ್ ಕ್ಲೈಂಬಿಂಗ್ ಕ್ಯಾಂಪ್ ಕೂಡ, ಅದರಲ್ಲಿ RDಯಲ್ಲಿ ಪ್ರೀ RDವರೆಗೂ ಹೋಗಿ ನಾನು ನನ್ನ NCCಯಲ್ಲಿ A ಸರ್ಟಿಫಿಕೇಟ್ ಮತ್ತು B ಸರ್ಟಿಫಿಕೇಟ್ಗಳನ್ನು ಮಾಡಿ ಲೈಟ್ ಮೆಷಿನ್ ಗನ್ LMG, ಆಗ ಬೋನೇಂದ್ರ ಕಾಲೇಜಲ್ಲಿ NCC ಪೀರಿಯಡ್ ಹಿಡಿದ್ರೆ ರೈಫಲ್ಸ್ ಕೊಡ್ತಾಯಿದ್ರು. ಈಗ ರೈಫಲ್ಸ್ ಇಲ್ಲ. ನಾವು ರೈಫಲ್ಸಲ್ಲೆಲ್ಲ ಪೀರಿಯಡ್ ಮಾಡಿದವರು. LMG ಲೈಟ್ ಮೆಷಿನ್ ಗನ್ನನ್ನು ಕೂಡ ಆಪರೇಟ್ ಮಾಡುವಂಥ ಎಲ್ಲ ವಿದ್ಯೆಯನ್ನು ನಾನು NCCಯ ಮೂಲಕ ಕಲ್ಕೊಂಡಿದ್ದೆ. ಅದರಿಂದ ಸೈನ್ಯಕ್ಕೆ ಸೇರಬೇಕು, ಸೈನ್ಯದ ಬಗ್ಗೆ ತುಳಿತ, ಸೈನ್ಯದ ಬಗ್ಗೆ ಗೌರವ, ಇದೆಲ್ಲವೂ ಕೂಡ ನನ್ನ ಒಂದು ಜೀವನದ ಅವಿಭಾಜ್ಯ ಭಾಗ ಆಯಿತು ಅಂತಾಯಿತು. ಆದರೆ ದಿನ ಬೆಳೆದ ಹೋಗ್ತಾ ಹಾಗೆ ಅವಕಾಶಗಳು ಬೇರೆ ಬೇರೆ ಆಯಿತು. ಸೌಹಾರ್ದ ವೇದಿಕೆ ಪ್ರಾರಂಭ ಮಾಡಿದೆ. ಆನಂತರ ಪುರಸಭೆ ಚುನಾವಣೆಗೆ ಸ್ಪರ್ಧಿಸುವ ನನ್ನ ಈ ಎಲ್ಲ ಚಟುವಟಿಕೆಗಳು ಗಳಿಸಿ ಪಕ್ಷ ನನಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ಮಾಡಿಕೊಟ್ಟಿತ್ತು. ಆದರೆ ಒಂದಿತ್ತು, ನನ್ನ ವಾರ್ಡಲ್ಲಿ ಏನಾದರೂ ಒಂದು ಸೈನಿಕರಿಗೋಸ್ಕರ ಒಂದು ನೆನಪಿಡುವಂಥದ್ದು, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದವರಿಗೋಸ್ಕರ ಏನಾದರೂ ಒಂದು ಸಾರ್ವಜನಿಕರು ಸೇರಿಕೊಂಡು ಗೌರವ ಕೊಡುವಂಥ ಒಂದು ವಿಚಾರವನ್ನು ನಾನು ನನ್ನ ವೇದಿಕೆಯಲ್ಲಿ, ನನ್ನ ವಾರ್ಡ್ನಲ್ಲೇ ಮಾಡಬೇಕು ಅಂತ ಒಂದು ತುಡಿತ ಇತ್ತು. ಅದು ಆನೆಕೆರೆ ಪಾರ್ಕ್ನಲ್ಲಿ ಈಡೇರಿತು. ಸರಿಸುಮಾರು ಇವತ್ತಿಗೆ ಸರಿಯಾಗಿ 10 ವರ್ಷಗಳ ಹಿಂದೆ ಆನೆಕೆರೆ ಪಾರ್ಕ್ನಲ್ಲಿ ಆ ಹುತಾತ್ಮರ ಸ್ಮಾರಕ ಉದ್ಘಾಟನೆಯಾಯಿತು. ಅವತ್ತು SP ಆಗಿದ್ದವರು ಅಣ್ಣಾಮಲೆಯವರು ಒಂದು ಚಿತ್ರಣ ಮಾಡಿದೆ, ಹುತಾತ್ಮರ ಸ್ಮಾರಕದ್ದೇ ಬೇರೆ ಬೇರೆ ರೀತಿಯ ಚಿತ್ರಣ ಮಾಡಿದೆ. ಅದನ್ನು ಭಗ್ನ ಆಗದ ರೀತಿಯಲ್ಲಿ, ಯಾರಾದರೂ ತೊಂದರೆ ಮಾಡದ ರೀತಿಯಲ್ಲಿ ಹೇಗೆ ನಿರ್ಮಾಣ ಮಾಡಬೇಕು ಹೇಳಿದರೆ, ಕಾರ್ಕಳ ಹೇಳಿದರೆ ಕರಿಯ ಕಲ್ಲಿನ ನಾಡು, ಕಾರ್ಕಳದ ಕಲ್ಲು ವಿಶ್ವದ ಎಲ್ಲೆಡೆ ಹೋಗ್ತದೆ. ಆದ್ದರಿಂದ
ಕಲ್ಲಿನ ಕಾರ್ಕಳದಲ್ಲಿ ಕಪ್ಪು ಕಲ್ಲಿನಿಂದಲೇ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡುವ ಅನ್ನುವಂಥ ಒಂದು ಆಲೋಚನೆಯಿಂದ ಶುದ್ಧವಾದ ಕಾರ್ಕಳದ ಕಪ್ಪು ಕಲ್ಲಿನಿಂದಲೇ ಆ ಸೈನಿಕರ ಒಂದು ಸ್ಮಾರಕವನ್ನು ಮಾಡಿದೆ. ಅಣ್ಣಾಮಲೈಯವರಿಗೆ ಆ ಸ್ಮಾರಕದ ಚಿತ್ರಣವನ್ನು SP ಅಣ್ಣಾಮಲೈಯವರಿಗೆ ಹೋಗಿ ತೋರಿಸಿದೆ. ಅಣ್ಣಾಮಲೈಯವರಿಗೆ ಭಾರಿ ಸಂತೋಷವಾಯಿತು. ಉದ್ಘಾಟನೆಗೂ ನಾನು ಬರ್ತೇನೆ ಅಂತ ಹೇಳಿದರು. ಆದರೆ ಅನಿವಾರ್ಯ, ಅದು ಗಣರಾಜ್ಯೋತ್ಸವ ಆದ್ದರಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಒಂದು ಸ್ಮಾರಕ ಒಂದು ಆಸೆ ಇತ್ತು. ಜನವರಿ 26ಕ್ಕೆ ಅಂದಿನ DSP ಸುಮನ್ ಅವರು ಮೇಡಮ್ ಅವರು ಬಂದು, ಶಾಸಕ ಗೋಪಾಲ್ ಭಂಡಾರಿ ಅವರು ಮತ್ತು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ರವರು ಅವರೆಲ್ಲರೂ ಬಂದು ಅಲ್ಲಿ ಒಂದು ಸೈನ್ಯದ ಯುದ್ಧ ಸ್ಮಾರಕ ಉದ್ಘಾಟನೆ ಆಯಿತು. ನಾನು ಎಣಿಸಿದೆ, ಯುದ್ಧ ಸ್ಮಾರಕ ಉದ್ಘಾಟನೆ ಆದ ನಂತರ ಒಂದು ವರ್ಷ ಕೆಲವರಿಗೆ ಅದರ ಬಗ್ಗೆ ಅಷ್ಟೇನು ಕ್ಯೂರಿಯಾಸಿಟಿ ಆಗಲಿಲ್ಲ, ಆಸಕ್ತಿ ಆಗಲಿಲ್ಲ. ಆದರೆ ಮುಂದಿನ ವರ್ಷ ಮಾಜಿ ಸೈನಿಕರು ಎಲ್ಲರೂ ಬಂದು ಆ ಪಾರ್ಕ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಎಲ್ಲ ಆಚರಣೆ ಮಾಡುವಾಗ ನಾನು ಎಣಿಸಿದ ನನ್ನ ಜೀವನ ಸಾರ್ಥಕ ಆಯಿತು. ನಾನು ಏನು ಉದ್ದೇಶವನ್ನು ಹಿಡ್ಕೊಂಡು ಈಗ ಪಾರ್ಕಲ್ಲಿ ಈ ಯುದ್ಧ ಸ್ಮಾರಕವನ್ನು ಮಾಡಿದೆ, ಇದಕ್ಕೆ ಒಂದು ಪೂರ್ಣ ಅರ್ಥ ಆಯಿತು ಅನ್ನುವಂಥ ಒಂದು ನೆಮ್ಮದಿ ನನಗೆ ಆಯಿತು. ಆ ನಂತರ ನಿರಂತರ ಮಾಜಿ ಸೈನಿಕರು ಅಲ್ಲೆಲ್ಲ ಬಂದು ನಿರಂತರ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ನಾನು ಕೂಡ ಭಾಗವಹಿಸ್ತಾ ಇದ್ದೆ. ಫೋಟೋಗ್ರಾಫರ್ ಅಸೋಸಿಯೇಷನ್ನವರು ಅಲ್ಲಿ ಧ್ವಜಸ್ತಂಭವನ್ನು ಮಾಡ್ತೇನೆ ಅಂತ ಹೇಳಿದಾಗ ಅತ್ಯಂತ ಸಂತೋಷವನ್ನು ಒಪ್ಪಿ ಅವರಿಗೆ ಧ್ವಜಸ್ತಂಭವನ್ನು ಮಾಡಲಿಕ್ಕೆ ಅವಕಾಶ ಆಯಿತು. ಆನೆಕೆರೆ ಪಾರ್ಕ್ನಲ್ಲಿ ಅತಿ ಎತ್ತರದ ಧ್ವಜಸ್ತಂಭ ಮಾಡುವ ಒಂದು ಉದ್ದೇಶ ಕೂಡ ಇತ್ತು, ಅತಿ ಎತ್ತರದ ಧ್ವಜಸ್ತಂಭ. ಆದರೆ ಆ ಪರಿಸರ ಮತ್ತು ಆ ಜಾಗ ಅಲ್ಲಿ ಪೂರಕವಾಗಿರಲಿಲ್ಲ, ಅದು ಸಾಧ್ಯ ಆಗಲಿಲ್ಲ. ಮತ್ತೊಂದು ವಿಶೇಷ ಸಂಗತಿಯನ್ನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಏನು ಆನೆಕೆರೆ ಪಾರ್ಕ್ನಲ್ಲಿ ಯುದ್ಧ ಸ್ಮಾರಕ ಮಾಡಿದ್ದೇವೆ ಅಲ್ಲ, ಸೇಮ್ ಡಿಟ್ ಸ್ಮಾರಕ ಶಿರಸಿ ತಾಲೂಕಿನ ಒಂದು ಪಾರ್ಕ್ನಲ್ಲಿ ಇದೆ. ಶಿರಸಿ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾಗಿದ್ದ ವಿಶ್ವೇಶ್ವರ ಕಾಗೇರಿಯವರು ನಮ್ಮ ಇಲ್ಲಿನ ಯುದ್ಧ ಸ್ಮಾರಕವನ್ನು ಸೂಕ್ಷ್ಮವಾಗಿ ಗಮನಿಸಿ ತನ್ನ ಊರಿನ ಪಾರ್ಕ್ನಲ್ಲಿ ಇಂಥದ್ದೇ ಒಂದು ಯುದ್ಧ ಸ್ಮಾರಕವನ್ನು, ಹುತಾತ್ಮರ ಸ್ಮಾರಕವನ್ನು ಶಿರಸಿಯಲ್ಲಿ ಮಾಡಿದ್ದಾರೆ. ಅದರಿಂದ ಮತ್ತೊಮ್ಮೆ ಈ ಯುದ್ಧ ಸ್ಮಾರಕದ ಬಗ್ಗೆ ಒಂದು ಗೌರವ ಆಯಿತು. ಸರ್ ಹೇಳಿದಾಗೆ ಅಲ್ಲಿ ಇನ್ನೇನು ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು ಇದ್ದರೆ ಅದನ್ನು ಸರಿಪಡಲಿಕ್ಕೆ, ಮತ್ತು ಅಲ್ಲಿ ಧ್ವನಿವರ್ಧಕ ನಿರಂತರ ಬೆಳಿಗ್ಗೆ ನಾನು ಬರೋದು, ನನ್ನ ಕೆಲಸ ಕ್ಯಾಸೆಟ್ ಹಾಕೋದು, ಪೆನ್ ಡ್ರೈವ್ ಹಾಕೋದು, ಹೋಗೋದು. ನೂರಾರು ರಾಷ್ಟ್ರಭಕ್ತಿ ಗೀತೆಗಳು ನಿರಂತರ. ಸಂಜೆ ಕೂಡ ಬರೋದು, ಪೆನ್ ಡ್ರೈವ್ ಆನ್ ಮಾಡೋದು, ಭಕ್ತಿಗೀತೆಗಳು, ದೇಶಭಕ್ತಿ ಗೀತೆಗಳನ್ನು ನಿರಂತರ ಹಾಕ್ತಾ ಇದ್ದೆವು. ಸಿಡಿಲಿಗೆ ಅದು ಮೈಕ್ರೋ ಸೌಂಡ್ ಸಿಸ್ಟಮ್ ಎಲ್ಲ ಹಾಳಾದ ನಂತರ ಮತ್ತು ಅದನ್ನು ಸರಿ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನನ್ನ ವಾರ್ಡ್ ಬದಲಾಯಿತು, ಅಲ್ಲಿಗೆ ಬೇರೆ ಸದಸ್ಯರು ಬಂದರು. ಇನ್ನೊಬ್ಬರ ವಾರ್ಡ್ನಲ್ಲಿ ಕೈ ಹಾಕಲಿಕ್ಕೆ ನಮಗೆ ಕಷ್ಟ ಆಗ್ತದೆ, ಅದರಿಂದ ನಾನು ಮತ್ತೆ ಆಚೆ ಹೋಗಲಿಲ್ಲ. ಆದರೆ ಪಾರ್ಕ್ನಲ್ಲಿ ನಿರಂತರ ಕಾರ್ಯಕ್ರಮಗಳನ್ನು ಬಳಸಿ ಇನ್ನೂ ಕೂಡ ನಾನು ಅಷ್ಟೇ, ಆ ಕಾರ್ಕಳದ ಒಂದು ಕೇಂದ್ರ ಬಿಂದು ಆಗಬೇಕು. ಆ ಸೈನಿಕರ ಬಗ್ಗೆ ಗೌರವದ ಕಾರ್ಯಕ್ರಮಗಳು ನಿರಂತರ ಅಲ್ಲಿ ನಡಿಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ತಾವು ಮನವಿಯನ್ನು ಮಾಡಿದರೆ ನಿರಂತರವಾಗಿ ಖಂಡಿತವಾಗಿಯೂ ನಿಮ್ಮ ಮನವಿಯನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿ, ಇವತ್ತು ಈ ವಿಚಾರವಾಗಿ ಭಾಳಷ್ಟು ನಾನಿಷ್ಟು ಮಾತನಾಡೋನೇ ಅಲ್ಲ, ಮಾತಾಡಲಿಕ್ಕೆ ತುಂಬ ಅವಕಾಶ ಆಯಿತು. ನಿಮ್ಮೆಲ್ಲ ನೋಡಿ ತುಂಬ ಖುಷಿಯಾಯಿತು. ಒಂದು ಕುಟುಂಬ, ಒಂದು ಸೈನಿಕರ ಕುಟುಂಬಕ್ಕೆ ನಮ್ಮನ್ನು ಕೂಡ ಕುಟುಂಬಸ್ಥರು ಅಂತ ತಾವು ಭಾವಿಸಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮಾರ್ಗದರ್ಶನಗಳಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಕಾರ್ಕಳ ಒಂದು ಉನ್ನತಿ ಪ್ರಗತಿಯತ್ತ ಸಾಗಲಿ, ನಿಮ್ಮ ಮಾರ್ಗದರ್ಶನ ನಿರಂತರ ಆಶೀರ್ವಾದ ನಮಗೆಲ್ಲರಿಗೂ ಕೂಡ ಇರಲಿ ಅಂತ ಹೇಳಿ ಇಲ್ಲಿ ಕರೆದು ಅಭಿನಂದನೆ ಪ್ರೀತಿ ಕೊಟ್ಟದಕ್ಕೆ ನಿಮ್ಗೆಲ್ಲರಿಗೂ ಕೂಡ ನಾನು ಎರಡು ಕೈ ಮುಗಿದು ನಮಸ್ಕಾರ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಕನಸು ಬಾಲ್ಯದಲ್ಲಿ ಎಲ್ಲರೂ ಕಾಣ್ತಾರೆ, ಆದರೆ ಆ ಕನಸನ್ನು ಯಶಸ್ವಿ ಮಾಡಲಿಕ್ಕೆ ಹೋರಾಡುವ ನಿಮಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು ಸರ್. MTech ಪದವೀಧರರಾಗಿರುವಂತಹ ಸ್ವರ್ಣ ಕಾರ್ಕಳದ ಕನಸು ಹೊತ್ತ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಇವರು ಖ್ಯಾತ ಉದ್ಯಮಿಗಳಾಗಿದ್ದು, ಉದಯ ಕೃಷ್ಣಯ್ಯ ಶೆಟ್ಟಿ ಮುನಿಯಾಲು ಚಾರಿಟೇಬಲ್ ಟ್ರಸ್ಟ್ ಮೂಲಕ ಮಕ್ಕಳಿಗೆ, ದೀನದಲಿತರಿಗೆ ಹಾಗೂ ಅಗತ್ಯವಿರುವ ಫಲಾಕಾಂಕ್ಷಿಗಳಿಗೆ ಸದಾ ಸಹಾಯ ಹಸ್ತರಾಗಿ ಸಮಾಜದ ಒಳಿತಿಗಾಗಿ ಶ್ರಮಿಸುತ್ತಿರುವ ಯುವ ನೇತಾರರು. ಇವರನ್ನು ವೇದಿಕೆಯ ಪರವಾಗಿ ನಾನು ಸ್ವಾಗತಿಸ್ತೇನೆ. ಸೇರಿದಿನ ಮಾತೆಲ್ಲ ನಮಸ್ಕರಿಸ ಒಂದು ನಮ್ಮ ನಂಬಿನ ದೈವ ದೇವಿಯರನ್ನು ಮನಸಾರನೆ ತಂದು ವೇದಿಕೆಯ ಉಪಸ್ಥಿತರಿಪುನ ಮಾಜಿ ಸೈನಿಕರ ವೇದಿಕೆ ಅಧ್ಯಕ್ಷರು ಆಯ್ನ ವಿಜಯ್ ಫೆರ್ನಾಂಡಿಸ್ರೆ, ಅಂಚೆನೆ ವೇದಿಕೆಯ ಉಪಸ್ಥಿತರಿಪುನ ರಾಮಚಂದ್ರ ನಾಯಕರೇ, ಡೊಂಬಾಯಿ ಶೆಟ್ರೆ, ವಾಸುದೇವ ಶೇಖರ್ರೆ, ಭಾಸ್ಕರ್ ಪೂಜಾರ್ರೆ, ಬೊಕ್ಕ ಎನ್ನ ಆತ್ಮೀಯ ಮಿತ್ರರು, ಎಂಗೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಎನ್ನ ಸುಬೋಧ್ ರಾವ್ರೆ, ಪುರಸಭಾ ಸದಸ್ಯರ್ಲ ಅಂದಾರು, ಅಂಚೆನೆ ಮೂಲು ಸೇರಿದ ಮಾತಾ ಮಾಜಿ ಸೈನಿಕರ ವೇದಿಕೆದ ಮಾತಾ ಕುಟುಂಬದ ಬಂಧುಲೆ,
ಮಾತೆರ್ಲ ಕನ್ನಡ ಪಾತೆರೇರು ಹೆಂಗೆ ತುಳುಟು ಪಾತೆರ ಮಂಡನೆ ಸಂತೋಷ ಬೊಕ್ಕ ನಮ್ಮ ಎಂಚಲ ತುಳುನಾಡ್ಲ ಉಲ್ಲ ಬೊಕ್ಕ ತುಳು ಒಂದು ನಮ್ಮನ ಒಂಜಿ ಭಾಷೆ ಆವಡು ಬನ್ಮ ಇನ್ನು ವಿಧಾನಸಭೆಡ್ಲ ನೆತ್ತ ಬಗ್ಗೆ ಶಬ್ದ ಒಂದುಂಡು ಆ ನಿಟ್ಟಿಡು ರಡ್ಡು ಶಬ್ದ ತುಳುಟೆ ಪಾತೆರ ಮಾತೆರ್ಲ ಅರ್ಥ ಬಂಡದೆ ಪಾತೆರ್ಲೇತ ಬಂದುಲೆ ಮಸ್ತ್ ಸಂತೋಷ ಕೋರ್ನ ದಿನ ದೇಪಂಡ ಯಾನ್ ಇಂಚಿನ ಒಂಜಿ ಸಭೆಟ್ ಯಾನ್ ಇದ ಮುಟ್ಟ ಭಾಗವಹಿಸಾದಿಜಿ ಖಾಲಿ ಪ್ಯೂರ್ಲಿ ಮಾಜಿ ಸೈನಿಕರನ್ನ ಸಭೆಟ್ ಒಂಜಿ ವೇದಿಕೆ ಮಲ್ದರ್ ಪಂಡ್ದು ಮನೆ ಬಾನಕ್ಕ ಪಂಡೇರು ಹೆಂಗೆ ಕೇಳಿದೆ ಮಸ್ತ್ ಸಂತೋಷ ಅಂಡ್ ಒಂದು ಬಹಳ ಮುಖ್ಯ ದೇಪಂಡ ನಿಗಲ ಜೀವನದ ಒಂಜಿ ಹಂಗನ್ನು ತೋರಿ ಸೈನ್ಯ ಸೇರ್ನು ಪಂಡ ಅವು ಆಲ್ಮೋಸ್ಟ್ ನಮ್ಮ ಒಂಜಿ ಜೀವನದ ಒಂಜಿ ಆಸೆಯನ್ನು ಬುಡ್ದು ಸೇರ್ನಿಂದೆ ಆಯ್ತ ಅರ್ಥ ಬೊಕ್ಕ ಬೇತೆ ಬೇತೆ ಅಗಲಿಗೆ ಬೇತೆ ಬೇತೆ ಕೈಡ್ ಕೆಲಸ ಮಲ್ಪರ ಅವಕಾಶ ಬತ್ತಿಪ್ಪು ಆಗಿತ್ತ ಸಂದರ್ಭ ಸರಿಯಾದ ಆದಿಪ್ಪರೆ ಅವು ಅಂಡಲ ಅವು ಬಾರಿ ಮಲ್ಲ ನಿರ್ಧಾರ ಆಯ್ಕೆ ಬಾರಿ ಮಲ್ಲ ದೃಢವಾದ ಸಂಕಲ್ಪ ಬೋಡು ಆತ ನಿಗುಲು ಆ ಭಂಗ ಬರಬಹುದು ಈ ನಿಗುಲು ಮಾತ ಆರಾಮ್ಸೆ ಇಲ್ಲಡ ಜಪ್ಪುನ ಇಜರ ಸುಖ ಟಿಪ್ಪುನಂಚಿನ ಪರಿಸ್ಥಿತಿ ಐಟ್ಲ ಇಂಡಿಯಾದ ಸೇನೆಗೆ ಇಪ್ಪನ ಗೌರವನೇ ಬೇತೆ ಅಂತಾರಾಷ್ಟ್ರೀಯ ಮಟ್ಟದ ಇಂಡಿಯಾದ ಮೂಜಿ ಸೇನೆದ ಬಗ್ಗೆ ಇಪ್ಪನಲ್ಲ ಗೌರವನೇ ಬೇತೆ ಉಂಡು ಅಂಚಿನ ನಿಗುಲು ಅಂಚಿನ ಮಿಲಿಟರಿಡ್ ಸೇವೆ ಮಾಡ್ತದೆ ನಿಗಲ್ನ ಸುದೀರ್ಘವಾದ ಸೇವೆ ಮತ್ತು ಈತ ವಿಶ್ರಾಂತ ಜೀವನಡು ಈಗಲು ಮಾತ ಒಟ್ಟುಡಿಪೋಡು ಬನ್ನ ಕನಸಡು ಎಡ್ಡೆ ಒಂಜಿ ವೇದಿಕೆ ನಿರ್ಮಾಣ ಮಾಡಿದರು ಅತ್ಯಂತ ಸಂತೋಷದಾಯಕವಾದ ವಿಚಾರ ಸುಮಾರು 80 ಕುಟುಂಬಡ್ಲ 80 ಜನಡ್ಲ ಜಾಸ್ತಿ ಆ ವೇದಿಕೆ ಉಲ್ಲೇರ್ ಬಂದ ಮೇನು ಕೇಂದ್ರ ತೆರೆಯುಂಡೆ ಐಟ್ಲ ಎಜುಕೇಷನ್ಗಳ ಮಸ್ತ್ ಇಂಪಾರ್ಟೆನ್ಸ್ ಕೊಚ್ಚು ಒಂಜಿ ಬಾಲ್ಯದ CA ಆತಂದು ಕುಡೋರಿನ MSc ಆರ್ ಕಾಲೇಜು ಟಾಪರ್ ಆದ ಬೈದೇರು ಅಂಚ ಬರ್ತಿನ SLC ಇಡ್ಲ 96 ಎಬೋ ಮಾರ್ಕ್ ತೆಗೆದ ಕೇಂದ್ರ ಮಸ್ತ್ ಖುಷಿ ಅಂಡ್ ಎಜುಕೇಷನ್ಗಳ ಜಾಸ್ತಿ ಒತ್ತು ಕೊರ್ದು ಮಲ್ತರನ ಅಂಡ ದುಂಬದ ಜೀವನ ಎಡ್ಡೆ ಆವಣಂದು ನನಗೆಲ್ಲ ಮಾತು ಗೊತ್ತುಂಡು ಆ ನಿಟ್ಟಡಿನಿ ಎಡ್ಡೆ ಕಾರ್ಯಕ್ರಮ ಒಂದುಂಡು ಎಂಕಲ ಮಸ್ತಿ ಕಾರ್ಯಕ್ರಮ ಸೇರಿದ ಖುಷಿ ಅಂಡ್ ಇನಿ ಸುಬೋದು ಒಂಜಿ ಕನಸದ ರೂಪಾಡು ಮೂಲೊಂಜಿ ಪಾರ್ಕ್ ಮಲ್ದ ಪಂಡೇರು ಐಕ ಫೆರ್ನಾಂಡಿಸ್ರ್ಲ ಪಂಡೇರು ಆಯ್ತಾ ಅಲ್ಪ ಒಂಜಿ ರೂಮ್ದ ಅವಶ್ಯಕತೆ ಉಂಡು ಖಂಡಿತ ದುಂಬದ ದಿನಟ್ಟು ಅವೇನು ಮಲ್ತು ಗೊರ್ಪೆ ಪನ್ಪುರ ಪಾತ್ರೆನೇ ಪನ್ಪೆ ದೇಪಂಡ ಭರವಸೆ ಅಂತ ಗೊರ್ಪಿಸಿ ಖಂಡಿತ ಆಯ್ತು ಅವಶ್ಯಕತೆ ಉಂಡು ಅವೇನು ಮಲ್ಪುಗ ಅವೇನು ಎಂಚ ಮಲ್ಪುನು ದುಂಬದ ದಿನಟ್ಟು ತೂದು ಸರ್ ನಿಗ ನಿರ್ಣಯ ಮಲ್ಪಲೆ ಬೊಕ್ಕ ಫೆರ್ನಾಂಡಿಸ್ ಅರೆ ತೂನಡೆ ಖುಷಿ ಆಪುಂಡು ಯಾನ್ ಏಜಿ ಎತ್ತಿಕೊಂಡೆ ಅವೇನು ಉಲ್ಟಾ ಪಂಡಲ ಆಪುಂಡು ಉಂಡು ಆರು 62 ಪಂಡೇರು ಅವೇನು ಉಲ್ಟಾ ಇನ್ನುಂಡಲ್ಲ ಆಪುಂಡು ಆ ತಾರ ಒಂಜಿ ಒಂದೇ ಮಿಲಿಟ್ರಿದ ಗುಟ್ಟು ಮಿಲಿಟ್ರಿ ಪಂಡ ಶಿಸ್ತು ಏರ್ಲವಾಡು ಮಿಲಿಟ್ರಿದಾಗಲು ಯಾನ್ ಪನ್ಪುನು ಪ್ರತಿ ಊರುಡು ಒಂಜಿ ಮಿಲಿಟ್ರಿದಾಗಲು ಇಪ್ಪೋಡು ಅದ ಇಡೀ ಊರ್ದ ಶಿಸ್ತು ಚೇಂಜ್ ಆಪುಂಡು ಅವೇನು ಮಾತೇರ್ಲ ತೂಪೇರು ಇನ್ನು ಎಂಗೆಲ್ಲ ಊರುಡ್ಲವ್ರು ಒಂಜಿ ಪ್ರಭಾಕರ್ ಶೆಟ್ರು ಒಂದುಲ್ಲೇರು ಎಂಗೆಲ್ಲ ವರಂಗ ಪಂಚಾಯತ್ ವ್ಯಾಪ್ತಿಡು ಕೂಡ ಪ್ರವೀಣ್ ಒಂದು ಒಂಜುಲ್ಲೇರು ಅವ್ರು ಕುಕ್ಕುಂದೂರ್ದಾರು ಅಂಡ್ ಎನ್ನ ಮುನಿಯಾಲ್ದ ಎನ್ನ ಊರ್ದಾರೆ ಎನ್ನ ಮುನಿಯಾಲ್ ಬೈಲ್ದ ಊರ್ದಾರೆ ಪಂಡ್ರ ಹೆಂಗೆ ಬಾರಿ ಸಂತೋಷ ಆಪುಂಡು ಪ್ರವೀಣ್ ಶೆಟ್ಟಿಂದು ಬೊಕ್ಕ ಎನ್ನ ಒಂಜಿ ಕುಟುಂಬದ ಒಂಜಿ ಎನ್ನ ಬಂಧುಲ ಉಲ್ಲೇರು ಆರು ಪೆರುಡೂರ್ದಾರು ಆರ್ಲ ಇನ್ನು ಮಿಲಿಟರಿ ಸರ್ವಿಸ್ ಮಲ್ತೊಂದುಲ್ಲೇರು ಮಿಲಿಟರಿದಾಗಲು ಪನ್ಕಿನ ಇನ್ನು ಎಂಗೆಲ್ಲ ಅತ್ಯಂತ ಹೆಚ್ಚಿನ ಗೌರವ ಎಂಗೆಲ್ಲ ಕಾಲೇಜ್ ಲೈಫ್ ಹಿಡಿತ ರಾಧಾಕೃಷ್ಣ ಸಾರಿಪನಾಗ ಎನ್ನ NCC ಹಿಡಿತೆ ಕಿಗ್ಗಾಡು ಪೋದು ಎಂಕುಲ್ಲ ಟ್ರಕ್ಕಿಂಗ್ ಬರೋ ಮಲ್ದಿತ್ತೆ ಅಣ್ಣ ಮಿಲಿಟ್ರಿ ಪೋಬುನು ಅನ್ನ ಏಪಲ ಆಸೆ ಐತಿಜಿ ಪಕ್ಕಡೆ ಸುಳ್ಳು ಮಾಡಿರವಲ್ಲಿ ಆಯ್ತ ಬಗ್ಗೆ ಯೋಚನೆ ಮಲ್ತಿಜಿ ಎಂಗಲು ಬೇತೇನೆ ರೂಟ್ ಹೊಡಿ ಎನ್ನೊಂದು ಪೋಂದಿತ್ತು ಅಜ್ಜಿ ಏರ್ಲ ಪ್ರೇರಣೆ ಆತಜಿ ಅದು ಹೆಂಗೆ ಗೊತ್ತುಜಿ ಬಟ್ ಎನಿವೆ ಎಂಗೆಲ್ಲ ಇಪ್ಪುನ ಗೌರವ ಅಪಾರವಾಯಿನ ಗೌರವ ಖಂಡಿತ ನಿಗಲ ಭಾಳ ಎಡ್ಡೆವಡು ನಿಗಲ ವಿಶ್ರಾಂತ ಜೀವನಡು ನಿಗಲು ಸುಖಿ ಅದಿಪ್ಪುಡು ದೇಪಂಡ ಮಿಲಿಟರಿಡ್ ಏರ್ ಅಣ್ಣನಗಳು ವರ್ಕ್ ಮಲ್ಪನಾಗ ನಿಗಲು ಇಲ್ಲಡು ಕೂತೊಂದು ಆಯ್ತ ಬಗ್ಗೆ ಯೋಚನೆ ಹಿಡಿತಾರಂದು ಎನ್ನರ ಸಾಧ್ಯ ಅಂಚೆ ಎಡ್ಡೆ ದಿನ ಆ ದಿನ ಪೋದಿತ್ತು ಎಡ್ಡೆ ದಿನ ಟುಲ್ಲರು ನಿಗಲ್ನ ವಿಶ್ರಾಂತ ಜೀವನ ಎಡ್ಡೆ ಅವಡು ಎಂಕಲ್ಲ ನಿಗಲ್ನೊಟ್ಟು ಬತ್ತದ ಮುಲಿಪ್ಪರ ಅವಕಾಶ ಮಲ್ತು ಕೊರ್ತಾರೆ ದುಂಬದ ದಿನಟ್ಟು ನಿಗಲ ಒವೇ ಕಾರ್ಯಕ್ರಮ ಎಪ್ಪರು ಏಪಲೆ ಅತಿಥಿ ಆದಲ್ಲಿ ಎಪ್ಪೊಡು ಜಿ ನೀ ಸನ್ಮಾನ ಮಲ್ತಾರೆ ಸನ್ಮಾನ ದಯಾಗಂದು ಗೊತ್ತುಜಿ ಅಂಡ ನಿಗಲು ಕೊರನೇ ಸನ್ಮಾನನ ಪ್ರೀತಿಲಿ ಸ್ವೀಕರಿಸದೆ ದುಂಬದ ದಿನಟ್ಟು ನಿಗಲು ಏಪಲೆ ಎತ್ತಿನಲ್ಲ ನಿಗಲೆ ಕೆಬಿ ಆದ ಬರ್ಪೆ ಬನ್ನ ಪಾತೆರೊಂದು ನಿಗಲ ಆಶೀರ್ವಾದ ಏಪಲೆ ಇಪ್ಪಡು ದೇವರ ನಿಗಲೆ ಮಾತ ಎಡ್ಡೆ ಮಲ್ಪಾಡು ಪಂಡೆ ಎನ್ನ ಪಾತೆರ ಉಂತವೆ. ಧನ್ಯವಾದ ಸರ್. ಈ ಎಂಕಲ್ನೊಟ್ಟಿಗೆ ಇಪ್ಪನ ಎಂಕಲ್ನ ಭಾಗ್ಯ. ಈಗ ಸ್ವಾಗತ ನೃತ್ಯ ಮಾಡಿ ನಮ್ಮನ್ನು ಮನರಂಜಿಸಿದಂತಹ ಕುಮಾರಿ ಕಾವ್ಯ ಹಾಗೂ ಇವರಿಗೆ ಮಾರ್ಗದರ್ಶನ ನೀಡಿದಂತಹ ಉಡುಪಿ ಇಂದ್ರಾಳಿಯ ಮಮತಾ ಮೇಡಮ್ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕು.
ಧನ್ಯವಾದಗಳು ಕಾವ್ಯ ಮೇಡಮ್ ಮತ್ತು ಮಮತಾ ಮೇಡಮ್ ಇವರಿಗೆ, ಹಾಗೂ ಅಭಿನಂದಿಸಿದ ಎಲ್ಲ ಗಣ್ಯರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳು. ನಮ್ಮ ವೇದಿಕೆಗೆ ಹೊಸ ಸದಸ್ಯರಾಗಿ ಶ್ರೀಶೈಲ ಪಾಟೀಲ್ ಮತ್ತು ದಿನೇಶ್ ಗೋಪಾಲ್ ಕುಲಾಲ್ ಇವರು ಸೇರ್ಪಡೆಗೊಂಡಿದ್ದಾರೆ. ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರು ಅಧ್ಯಕ್ಷರಿಂದ ಹೂವು ಗುಚ್ಛವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ನಾವು. ಅಭಿನಂದನೆಗಳು ಸರ್. ಮುಂದೆ ಧನ್ಯವಾದ ಸಮರ್ಪಣೆ ಮಿಸಸ್ ಐವಿ ಕ್ರಾಸ್ಟ ಇವರಿಂದ. ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವ ಸರ್ವರಿಗೂ 76ನೇ ರಾಜ್ಯೋತ್ಸವದ ಹಾಗೂ ಕುಟುಂಬೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತಿನ ಕುಟುಂಬೋತ್ಸವದ ಯಶಸ್ವಿಗೆ ಕಾರಣಾಕೃತರಾದ ಸರ್ವರನ್ನು ವಂದಿಸಲು ನಾನು ಹೆಮ್ಮೆ ಪಡುತ್ತೇನೆ. ಮಾಜಿ ಸೈನಿಕರ ವೇದಿಕೆ ರಿಜಿಸ್ಟರ್ಡ್ ಮೂಡುಬಿದ್ರೆ ಕಾರ್ಕಳ ಇವರು ಆಯೋಜಿಸಿದಂತಹ ಬಹಳ ಅರ್ಥಪೂರ್ಣವಾದ ಕುಟುಂಬೋತ್ಸವದ ಸಂಭ್ರಮದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಬಹಳ ಕ್ರಿಯಾಶೀಲರಾದ ಶ್ರೀ ವಿಜಯ್ ಫೆರ್ನಾಂಡಿಸ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀ ಉದಯಕುಮಾರ್ ಶೆಟ್ಟಿ ಮುನಿಯಾಲು ಉದ್ಯಮಿ ಹಾಗೂ ಶ್ರೀ ಸುಬೋಧರಾವ್ ಪುರಸಭಾ ಸದಸ್ಯರು ಕಾರ್ಕಳ. ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಇಂದು ನಮ್ಮ ಜೊತೆ ಅತಿಥಿಗಳಾಗಿ ಬಂದು ಕಾರ್ಯಕ್ರಮದ ಸುಂದರ ಕಳೆಯನ್ನು ಕೊಟ್ಟು ಸಂಭ್ರಮವನ್ನು ಇಮ್ಮಡಿಗೊಳಿಸಿದ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು ಸರ್. ಅಂತೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪ್ರತಿ ಕಾರ್ಯಕ್ರಮದ ವರದಿಯನ್ನು ಅಚ್ಚುಕಟ್ಟಾಗಿ ಮಂಡಿಸುವ ಕಾರ್ಯದರ್ಶಿ ಶ್ರೀ ಭಾಸ್ಕರ್ ಇವರಿಗೆ ಹಾಗೂ ಕೋಶಾಧಿಕಾರಿ ಶ್ರೀ ವಾಸುದೇವ ಶಿರಿಗಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ದೊಂಬಯ್ಯ ಶೆಟ್ಟಿ ಹಾಗೂ ಈ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಶ್ರೀ ರಾಮಚಂದ್ರನ್ ನಾಯಕ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಈ ಒತ್ತಡದ ಬದುಕಿನಲ್ಲಿ ನಮ್ಮನ್ನು ಮನೋರಂಜಿಸಲು ಜಿ ಟಿವಿ ಸರಿಗಮ ಫೈನಲಿಸ್ಟ್ನ ಪ್ರಶಾಂತ್ ಯಶವಂತ್ ಮತ್ತು ತಂಡದವರು ಇಲ್ಲಿ ಇದ್ದಾರೆ. ಅವರಿಗೆ ಕೂಡ ನಮ್ಮ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸ್ವಾಗತ ನೃತ್ಯದ ಮುಖಾಂತರ ಸರ್ವರನ್ನು ಸ್ವಾಗತಿಸಿದ ಕುಮಾರಿ ಕಾವ್ಯ ಇವರಿಗೂ ವೇದಿಕೆಯ ಪರವಾಗಿ ಧನ್ಯವಾದಗಳು. ಅನಂತ ಧನ್ಯವಾದಗಳು. ಇಲ್ಲಿ ಹಲವು ಮಕ್ಕಳು ನೃತ್ಯದ ಮುಖಾಂತರ ಹಾಡಿನ ಮುಖಾಂತರ ನಮ್ಮನ್ನು ಮನೋರಂಜಿಸಿದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದ ಫೋಟೋಗ್ರಫಿಯನ್ನು ಮಾಡಿದ್ದಾರೆ ಕಾರ್ಕಳ ಫೋಟೋಗ್ರಫಿ ಅಧ್ಯಕ್ಷರು ಇವರಿಗೆ ಹಾಗೂ ಯೂಟ್ಯೂಬ್ ಲೈವ್ ಟೆಲಿಕಾಸ್ಟನ್ನು ಮಾಡಿದ ನಿಮಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ವಿನ ಹಿಂದೆ ಹಲವಾರು ಸದಸ್ಯರು ವಸ್ತು ರೂಪದಲ್ಲಿ ಹಾಗೂ ಧನದ ರೂಪದಲ್ಲಿ ತಮ್ಮ ಸಹಕಾರವನ್ನು ನೀಡಿದ್ದೀರಿ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದ ಯಶಸ್ವಿಯ ಕೇಂದ್ರ ಬಿಂದು ಮಾಜಿ ಸೈನಿಕರು ಹಾಗೂ ಅವರ ಕುಟುಂಬದ ಸದಸ್ಯರು ಹಾಗೂ ಇಲ್ಲಿ ಆಹ್ವಾನಿತರಿರುವ ಸರ್ವರಿಗೂ ನಮ್ಮ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಕೂಡ ವೇದಿಕೆಯ ಪರವಾಗಿ ಧನ್ಯವಾದಗಳು ಮೇಡಮ್. ಈಗ ರಾಷ್ಟ್ರಗೀತೆ ಎಲ್ಲರೂ ಎದ್ದು ನಿಲ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा
तव शुभ नामे जागे, तव शुभ आशीष मागे, गाहे तव जय गाता। जनगण मंगलदायक जय हे भारत भाग्य विधाता। जय हे, जय हे, जय हे, जय 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 हे। जय जय जय। आत्मीयರೇ